Session. Yes, sir. This is my first class, sir. This is your first class. Okay, sir. Then Yes. super. Others? Ethics ಬಗ್ಗೆ ಏನೂ ಗೊತ್ತಿಲ್ಲ ಅಲ್ವಾ? ಎಥಿಕ್ಸ್ ಬಗ್ಗೆ ಜಸ್ಟ್ Correct. ಕ್ಲಾಸ್ ಮಾಡಿದ್ಮೇಲೆ ಒಂದ್ ಜಸ್ಟ್ ಬೇಸಿಕ್ Okay. ನೋಡ್ಕೊಂಡಿದೀವಿ ಸರ್. ಏನ್ ಎಥಿಕ್, ಡಿಟರ್ಮಿನೆಂಟ್ಸ್, ಇವತ್ತಿನ ಕ್ಲಾಸ್ ಏನಿದೆ ಅದನ್ನೊಂದು ಜಸ್ಟ್ ನೋಡ್ಕೊಂಡಿದೆ, ಬೇರೆ ಏನು ಓದ್ಲಿಲ್ಲ. Okay. Fair enough, sir. Good enough. Done. So we'll start our class. See, ethics classes ಅಂತ ಬಂದಾಗ sir, I'll be taking up in this manner. Can you see this syllabus? Breakout ಆಗಿರೋದು ನೋಡ್ತಾ ಇರೋ ಸಿಲೆಬಸ್ ಕಾಣಿಸ್ತಾ ಇದೆಯಾ ನಿಮ್ಗೆ ಇಲ್ಲಿ ಹಾ ಸರ್. ಅಲ್ವಾ? So what I'll be trying to do ಅಂತಂದ್ರೆ I have divided every word of your syllabus copy into one topic ತರ. Okay, so if you see here unit 1 ಅಂತ ತಗೊಂಡ್ರೆ ಅದರಲ್ಲಿ 3 ಟಾಪಿಕ್: essence, determinants and consequences of ethics in human action. Second topic is dimensions of ethics. Third topic is ethics in public and private relationships. Second unit ಅಂತ ತಗೊಂಡ್ರೆ ethics in public administration, status and problems, ethical dilemma. ಈ ತರ this is your entire section 1 of your syllabus. ನೀವು ಸಿಲೆಬಸ್ ನೋಡಿರ್ತೀರಲ್ವಾ? ಕರೆಕ್ಟ್ ನಾಟ್ ಸರ್? ಸಿಲೆಬಸ್ ನೋಡಿಲ್ವಪ್ಪ? ನೋಡಿದೀವಿ ಸರ್. ನೋಡಿದಿರಲ್ವಾ? ಸೊ ಸಿಲೆಬಸ್ ಅಲ್ಲಿ ಏನಿದೆ, ಐ ಹ್ಯಾವ್ ಟೇಕನ್ ದ ಎಂಟೈರ್ ವರ್ಡ್ ಬೈ ವರ್ಡ್. ಆ ಸಿಲೆಬಸ್ ಕಾಪಿನ ಜಸ್ಟ್ ಕಾಪಿ ಪೇಸ್ಟೆಡ್ ಅಷ್ಟೇ. ಸೊ ಕಾಪಿ ಪೇಸ್ಟ್ ಮಾಡಿ ಐ ಹ್ಯಾವ್ ಡಿವೈಡೆಡ್ ದ ಎಂಟೈರ್ ಸಿಲೆಬಸ್ ನ ಈ ತರ ಡಿವೈಡ್ ಮಾಡಿದ್ದೀನಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಅಂತ ಹೇಳ್ಬಿಟ್ಟು. ಸೊ ಬೈ ದ ಟೈಮ್ ಯು ಪ್ರಿಪೇರ್, ಬೈ ದ ಟೈಮ್ ಯು ಸಿ ಎವ್ರಿಥಿಂಗ್ ಆಫ್ ದ ಒಂದು ಸಿಲೆಬಸ್ ಕಾಪಿನ ಕಂಪ್ಲೀಟ್ ಆಗಿ ನೀವು ನೋಡಿದಾಗ ಯು ವಿಲ್ ಬಿ ಏಬಲ್ ಟು ಅಪ್ರಿಶಿಯೇಟ್ ಥಿಂಗ್ಸ್ ವೆನ್ ಯು ಲರ್ನ್ ಎವ್ರಿಥಿಂಗ್. ಒಂದ್ ಪಾಯಿಂಟ್ ಮಿಸ್ ಮಾಡ್ದಿರಾ ನಾನು ಪ್ರತಿಯೊಂದನ್ನು ಕಲ್ತ್ಕೊಂಡಿದ್ದೀನಿ ಅಂತ ಅಂದಾಗ ಯು ವಿಲ್ ಬಿ ಏಬಲ್ ಟು ಅಪ್ರಿಶಿಯೇಟ್ ದ ಥಿಂಗ್ಸ್. ಸೊ ಅದರಿಂದ ಐ ಹ್ಯಾವ್ ಟೇಕನ್ ಇಟ್ ಅಪ್ ಲೈಕ್ ದಿಸ್. ಸೊ ಟೋಟಲ್ ಆಗಿ ವಿ ಆರ್ ಹ್ಯಾವಿಂಗ್ 40 ಟಾಪಿಕ್ಸ್, ಲೈಕ್ ಎಂಟೈರ್ ಈ ತರ 4.1, 4.2 ಎವ್ರಿಥಿಂಗ್, ಪ್ರತಿಯೊಂದಕ್ಕೂ ಒಂದೊಂದು ಪಾಯಿಂಟ್. ಲೆಸನ್ ಫ್ರಮ್ ಲೈಫ್ಸ್ ಆಫ್ ಗ್ರೇಟ್ ಲೀಡರ್ಸ್ ಅದೇ ಒಂದು ಟಾಪಿಕ್, ರಿಫಾರ್ಮರ್ಸ್ ಒಂದು ಟಾಪಿಕ್, ಅಡ್ಮಿನಿಸ್ಟ್ರೇಟರ್ಸ್, ಈ ತರ ಪ್ರತಿಯೊಂದಕ್ಕೂ ವಿ ಹ್ಯಾವ್ ಬ್ರೇಕರ್ ಇಟ್ ಔಟ್. ಕ್ಲಿಯರ್? ಎಸ್ ಸರ್. ಸೊ ಈ ತರ ವಿಲ್ ಡೂ ಇಟ್ ಒನ್ ಬೈ ಒನ್. ಸೊ ಅಪ್ರಾಕ್ಸಿಮೇಟ್ಲಿ ಏನಿದೆ ಒಂದು 40 ಅಂತ ನಾವೇನ್ ನೋಡ್ತಾ ಇದೀವಿ ಇಲ್ಲಿ. ಇಟ್ ವಿಲ್ ಟೇಕ್ ಅಪ್ ಟು 40 or 50 ಕ್ಲಾಸಸ್ ಟುಗೆದರ್. ಒಂದು 60 to 80 hours ಬರುತ್ತೆ ಇದರಲ್ಲಿ. ಸೊ ವಿಲ್ ಗೋ ಸ್ಲೋಲಿ. ಹೋಗ್ತಾ ಒನ್ಸ್ ವಿ ಹ್ಯಾವ್ ದಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಂಡ್ ಒನ್ಸ್ ಯು ಪೀಪಲ್ ಆರ್ ಹ್ಯಾವಿಂಗ್ ಸಮ್ ಗ್ರಿಪ್ ಅಂತ ಬಂದಾಗ ಫ್ರಮ್ 3rd or 5th ಕ್ಲಾಸ್ ಅಪ್ರಾಕ್ಸಿಮೇಟ್ಲಿ ಅಲ್ಲಿಂದ ಬೇಕಾದ್ರೆ ವಿಲ್ ಸ್ಟಾರ್ಟ್ ಟೇಕಿಂಗ್ ಅಪ್ ದಿ ಕೇಸ್ ಸ್ಟಡೀಸ್ ಅಟ್ ದಿ ಎಂಡ್ ಆಫ್ ದ ಕ್ಲಾಸ್. ಲೈಕ್ 1.5 hour ಏನಿದೆ ನಮ್ಮ ಕ್ಲಾಸು, 1.25 ಗಂಟೆ ಪಾಠ ಮಾಡಿ ಎವ್ರಿ ಡೇ ಆ ಟಾಪಿಕ್ ಆದ ತಕ್ಷಣ ಆ ಟಾಪಿಕ್ ಮೇಲೆ ಒಂದು ಕೇಸ್ ಸ್ಟಡಿ ಮಾಡೋಣ. ಸೊ ದಟ್ ಬೈ ದ ಟೈಮ್ ವಿ ಕಂಪ್ಲೀಟ್ ಅವರ್ ಕ್ಲಾಸಸ್ ಒಟ್ಟು ಒಂದು 40 ಟಾಪಿಕ್ಸ್ ಅಂತ ನಾವೇನ್ ನೋಡ್ತಾ ಇದೀವಿ, ಒಂದು 35 to 40 ಕೇಸ್ ಸ್ಟಡೀಸ್. ಕೋಡ್ ಆಫ್ ಎಥಿಕ್ಸ್ ಮೇಲೆ ಒಂದು ಕೇಸ್ ಸ್ಟಡಿ, ಕೋಡ್ ಆಫ್ ಕಂಡಕ್ಟ್ ಮೇಲೆ ಒಂದು ಕೇಸ್ ಸ್ಟಡಿ, ಈ ತರ ವಿಲ್ ಟ್ರೈ ಟು ಸಿ ಇಫ್ ಪಾಸಿಬಲ್ ಎಲ್ಲೆಲ್ಲಿ ಕೇಸ್ ಸ್ಟಡೀಸ್ ನಮಗೆ ಬರುತ್ತೆ, ಯಾವ್ಯಾವ ಎಥಿಕಲ್ ಡೈಲಾಮಾಸ್ ಮೇಲೆ ನಮ್ಗೆ ಕೇಸ್ ಸ್ಟಡೀಸ್ ಬರುತ್ತೆ, UPSC ತಗೊಳ್ಳೋಣ, KPSC ತಗೊಳ್ಳೋಣ. ವಿಲ್ ಟ್ರೈ ಟು ಕವರ್ ಅಪ್ ದ ಎಂಟೈರ್ ಥಿಂಗ್ಸ್. ಡನ್? ಓಕೆ ಸರ್. So in this manner we'll proceed with our classes, sir. So today's topic is topic 1.1. ಸೊ ಅಲ್ಲಿಂದ ಐ ಟೇಕ್ ಅಪ್. ಇದು ಇಲ್ಲೇ ಇರುತ್ತೆ, ನೋಟ್ಸ್ ಅಲ್ಲಿ ಇರುತ್ತೆ. ಐ ಶೇರ್ ದಿಸ್ PDF ಟು ಯು ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಅಪ್ರಾಕ್ಸಿಮೇಟ್ಲಿ ಯಾವ ಕ್ಲಾಸ್ ಅಲ್ಲಿ ಯಾವ ಟಾಪಿಕ್ ಬರುತ್ತೆ ಅಂತ ನಿಮ್ಗೂ ಒಂದು ಐಡಿಯಾ ಇರುತ್ತೆ. ಸೊ ಟುಡೇಸ್ ಟಾಪಿಕ್ ಈಸ್ ಟಾಪಿಕ್ 1 or 1.1 ಅಂತ ಅಂದ್ಕೊಂಡ್ರೆ. ಸೊ ಟಾಪಿಕ್ ಈಸ್ ಎಸೆನ್ಸ್ ಆಫ್ ಎಥಿಕ್ಸ್. ಎಸೆನ್ಸು, ಡಿಟರ್ಮಿನೆಂಟ್ಸು and consequences of ethics in human action. Essence. Then we have the determinants and consequences. Try to cover. If not, we'll continue tomorrow also. So first, ethics andre ಏನಪ್ಪ? How do you understand by the term ethics? Moral principles. Moral principles, okay. Done. Next. So why do you need moral principles? To make decisions on everyday decisions. ಯಾವ್ದಾರ ಒಂದು ಸಿಚುವೇಶನ್ ಡಿಸಿಷನ್ ಮಾಡ್ಲಿಕ್ಕೆ ಎಥಿಕ್ಸ್ ಬೇಕು. Okay. The help in decisions. Okay. Then determining what is right and what is wrong. Determining what is right and what is wrong. Even what is good and bad atlo barila. Okay, sir. ಬರಿಬೋದಲ್ವಾ? ಸೇಮ್ ಥಿಂಗ್, ರೈಟ್ ಅಂಡ್ ರಾಂಗ್ ಇಸ್ ಗುಡ್ ಅಂಡ್ ಬ್ಯಾಡ್ ಓನ್ಲಿ. ಕರೆಕ್ಟ್?
So basically that word ethics ಏನಿದೆಯಲ್ಲ, this comes from the root word called as ethikos, 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 or ethos, ETHOS, ethos. So ಏನಪ್ಪ ಇದರ ಅರ್ಥ? ಇದರ ಅರ್ಥ ಒಂದು ಹ್ಯಾಬಿಟ್, ಸಮ್ ಕಸ್ಟಮ್ಸ್, ಹ್ಯಾಬಿಟ್ಸ್ ಇರ್ಬೋದು, ಕಸ್ಟಮ್ಸ್ ಇರ್ಬೋದು, ಆರ್ ಕ್ಯಾರೆಕ್ಟರ್ ಇರ್ಬೋದು, ಆರ್ adding all of this, ethics also means it's a way of behavior. It's a way of behavior. So as someone already told, ethics basically deals with what is called as a moral philosophy. Ethics is basically a moral philosophy dealing with what? Dealing with any action or anything that you do from what is called as rightfulness or wrongfulness, or wrongness only, or wrongfulness only, rightfulness or wrongfulness. So basically what is that we are seeing by doing all of this andre, ethics is basically a science of how do you conduct yourself, a science of conduct, how do you conduct yourself. Okay, ಅಂದ್ರೆ ಇವಾಗ ಯಾವುದೋ ಒಂದು ಪರಿಸ್ಥಿತಿ ಕೊಟ್ಟಾಗ how do you behave, how do you act, or how do you react, like what exactly your behavior, what exactly you're doing in a given situation, ಅದನ್ನ ನಾವು ethics ಅಂತ ಕರಿತೀವಿ. Are you getting it, sir? Yes, sir. ಸೊ ಇವಾಗ ಇದು ಏನಕ್ಕೆ ಬೇಕು ನಮಗೆ? ವೈ ಡು ಐ ನೀಡ್ ಎಥಿಕ್ಸ್? ಸೊ ಇವಾಗ ಸರ್, ಇವಾಗ ನೀವೇನೋ ಹೇಳಿದ್ರಿ ಸರ್, ಇದು ಹ್ಯಾಬಿಟ್, ಕಸ್ಟಮ್ಸ್, ವೇ ಆಫ್ ಬಿಹೇವಿಯರ್ ಅಂತ, ಅಂದ್ರೆ ಇಟ್ ಡಿಸೈಡ್ಸ್ ವೆದರ್ ಯು ಆರ್ ರೈಟ್ ಆರ್ ರಾಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತೆಲ್ಲ ಹೇಳ್ತಾ ಇದೀವಿ. ಸೊ ಇದು ಏನಕ್ಕೆ ಬೇಕು ನನಗೆ? ಕರೆಕ್ಟ್ ಅಲ್ವಾ? ಐ ಕ್ಯಾನ್ ಲೀವ್ ಬೈ ಟೀಚಿಂಗ್ ಯು, ಐ ಕ್ಯಾನ್ ಲೀವ್ ಬೈ ಡೂಯಿಂಗ್ ಸಮ್ ವರ್ಕ್, ಆರ್ ಐ ಕ್ಯಾನ್ ಆಲ್ಸೋ ಲೀವ್ ಬೈ ಡೂಯಿಂಗ್ ಸಮ್ ಸ್ಮಗ್ಲಿಂಗ್ ಆರ್ ಥೆಫ್ಟ್. ಕರೆಕ್ಟ್ ಅಲ್ವಾ? ಮಾಡಕ್ ಆಗುತ್ತಾ ಆಗೋದಿಲ್ವಪ್ಪ? ಆಗುತ್ತೆ ಸರ್. ಆಗುತ್ತೆ. ಸೊ ದ ಹ್ಯೂಮನ್ ಡೈಲಮಾ ಅಂತ ನಾವೇನ್ ಹೇಳ್ತೀವಲ್ಲ, ಫ್ರಮ್ ದ ಟೈಮ್ ಬಿಗಿನಿಂಗ್ ಏನಿದೆ, ದ ಹ್ಯೂಮನ್ ಡೈಲಮಾ, ಇಟ್ ಡೀಲ್ಸ್ ವಿತ್ ಆರ್ ಇಟ್ ಹೆಲ್ಪ್ಸ್ ಟು ಆನ್ಸರ್ ಹೌ ಒನ್ ಶುಡ್ ಲೀವ್. ಕರೆಕ್ಟ್ ಅಲ್ವಾ? ಲೈಕ್ ವಾಟ್ ಆರ್ ಯುವರ್ ವ್ಯಾಲ್ಯೂಸ್, ವಾಟ್ ಆರ್ ಯುವರ್ ಇಥಿಕ್ಸ್, ಆರ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಹೌ ಈಸ್ ಇ ಲಿವಿಂಗ್ ಅಂತ ನಾನು ಆನ್ಸರ್ ನೋಡ್ರೆ, the answer boils down to either is a good being or a bad being, either is a ethical or unethical, either it is legal illegal. So at the end of the day it all boils down to how one should live anta nodidaga the ethics tries to answer that question. Correct? Yeah, sir. Correct or not, sir? So ethics answers that how one should live, and at the same time it also prescribes, it also prescribes. What does it prescribes? It prescribes what the humans ought to do. I'll explain that. What humans they ought. So ಏನಪ್ಪ ಇದರ ಅರ್ಥ ought to do ಅಂತ ಅಂದ್ರೆ, see there are two things in any given situation. Right to do and right thing to do. ಅರ್ಥ ಆಯ್ತಾ ನಿಮ್ಗೆ? Are you getting it, sir? Yes, sir. Yes, sir. Right to do versus Right thing to do. right thing to do. Say for example, I have a girl child who is studying very good, and her birthday is on, today is 26th alva, her birthday is on 26/6. She completes 18 years today. Tomorrow I am going to arrange her marriage. Do I have that right to do or not? Yes, you have the Good studious girl, right to do. Correct alva? It is legal or illegal? Legal. 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 Right to do. Do I have that right to do, or I don't have that right to do? You have the rights. I have the right to do. But is it the right thing to do? No, sir. Depends ಗೊತ್ತಾಗ್ತಿದೆ ನಿಮ್ಗೆ. So ethics helps us determine the right to do versus the
ರೈಟ್ ಥಿಂಗ್ ಟು ಡೂ. ಆ ಡಿಫ್ರೆನ್ಸ್ ಗೊತ್ತಾಯ್ತಾ ನಿಮ್ಗೆ? Yes, sir. So ethics answers that question where you are having that doubt. The right to do versus the right thing to do. So you may be having rights to do something, but is it correct thing to do or is it not correct thing to do? Whether should you treat in such a manner or you do not treat in such a manner? So right to do versus the right thing. Say for example, you are having one employee under you. Every time you come to office, the employee should stand up and salute you or put whatever ondiದೆ. So whenever you come, she will stand up and she will salute you, or he will stand up and he will salute you. That is your right. But assume that person is physically disabled or that person is pregnant ಅಂತ ಅನ್ಕೊಳ್ಳೋಣ. Right to do, you can ask her. If she doesn't salute you or if he doesn't do something according to the duties, you can punish her, you can suspend her. But is it the right thing to do? It is not the right thing to do. ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಿಮ್ಗೆ ಇಲ್ಲಿ? Yes, sir. ಹಾ ಸರ್. ಸೊ ರೈಟ್ ಟು ಡೂ ವರ್ಸಸ್ ರೈಟ್ ಥಿಂಗ್ ಟು ಡೂ. ಸೊ ಅದು ನಿಮ್ಗೆ ಎಥಿಕ್ಸ್ ಆನ್ಸರ್ ಮಾಡುತ್ತೆ. ಸೊ ಬೇಸಿಕಲಿ ಎಥಿಕ್ಸ್ ಕಮ್ಸ್ ವರ್ಡ್ ದಿ ರೂಟ್ ವರ್ಡ್ ಎಥಿಕೋಸ್, ವಿಚ್ ಬೇಸಿಕಲಿ ಇಸ್ ಎ ಮಾರಲ್ ಫಿಲಾಸಫಿ ವಿಚ್ ಹೆಲ್ಪ್ಸ್ ಅಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ರೈಟ್ ಅಂಡ್ ರಾಂಗ್. So it helps, it's a science of conduct which decides what is called as how a one human being should live, how one should live ಅಂತ ಅದು ಡಿಟರ್ಮೈನ್ ಮಾಡುತ್ತೆ. And it helps us understand what humans should do, ought to do and right thing to do versus the right. So basics of ethics, ಆ ಪದ ಏನ್ ಹೇಳುತ್ತೆ ಅದು ನಿಮ್ಗೆ ಅರ್ಥ ಆಯ್ತಾ ಸರ್? Yes, sir. ಹಾ ಸರ್. So when we are dealing with ethics ಅಂತ ಬಂದಾಗ every day we hear 3 different words. Okay, so we hear 3 different words. ಏನಪ್ಪ ಅದು ಅಂದ್ರೆ ಸರ್ ಎಥಿಕ್ಸ್ ಅಂತ ಕೇಳ್ತೀನಿ, ಮಾರಲ್ಸ್ ಅಂತ ಕೇಳ್ತೀನಿ, ಅಂಡ್ ಐ ಆಲ್ಸೋ ಹಿಯರ್ ವಾಟ್ ಈಸ್ ಕಾಲ್ಡ್ ಎಸ್ ವ್ಯಾಲ್ಯೂ. ಕರೆಕ್ಟಾ? ನಾನು ಎಥಿಕ್ಸ್ ಕೇಳ್ತೀನಿ, ಮಾರಲ್ಸು ಕೇಳ್ತೀನಿ, ಅಂಡ್ ಐ ಆಲ್ಸೋ ಲಿಸನ್ ವಾಟ್ ಈಸ್ ಕಾಲ್ಡ್ ಎಸ್ ವ್ಯಾಲ್ಯೂ. ಕರೆಕ್ಟಾ? Yes, sir. Yes, sir. So now, sir, when you're telling that so such a thing is right to do and right thing to do ಅಂತ ಬಂದಾಗ ವ್ಯಾಲ್ಯೂನು ಅದೇ ಅಲ್ವಾ ಸರ್? ಇವಾಗ ಮಾರಲ್ಸ್ ಅಂದ್ರೂ ಅದೇ ಅಲ್ವಾ, ಎಥಿಕ್ಸ್ ಅಂದ್ರೂ ಅದೇ ಅಲ್ವಾ? ಕರೆಕ್ಟ್ ಅಲ್ವಾ? Yes, ಕರೆಕ್ಟ್ sir. ನಾಟ್ ಸರ್? ಸೊ ಎಲ್ಲಾನು ಅದೇ ಅಲ್ವಾ? ಹೌ ಡು ಐ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದೀಸ್ ಥಿಂಗ್ಸ್? ಸೊ ಬೇಸಿಕಲಿ ವಾಟ್ ಈಸ್ ದಿಸ್ ವ್ಯಾಲ್ಯೂಸ್ ಇರ್ಬೋದು ಅಥವಾ ಮಾರಲ್ಸ್ ಇರ್ಬೋದು. ಇಫ್ ಯು ಗೋ ಟು ದ ರೂಟ್ ವರ್ಡ್, ಮಾರಲ್ ಅಂದ್ರೂ ಕಸ್ಟಮ್ಸ್, ಕ್ಯಾರೆಕ್ಟರ್, ಬಿಹೇವಿಯರ್ ಬರುತ್ತೆ. ವ್ಯಾಲ್ಯೂಸ್ ಇಸ್ ನಥಿಂಗ್ ಬಟ್ ದ ಪ್ರಿನ್ಸಿಪಲ್ಸ್. ವ್ಯಾಲ್ಯೂಸ್ ಅಂದ್ರೆ ಏನು? Principles. Values are the principles. Values are nothing but the principles that we uphold. So now we will see one by one. So in the ethics, morals, values, we will try to learn that one. See, first we have what is called as value. After value, we have what is called as morals. And this morals will try to take us to what is called as ethics. So ಏನಿದೆ ethics, morals, ವ್ಯಾಲ್ಯೂಸ್ ಅಂತ ನಾವು ನೋಡೋದಾದ್ರೆ, ಇವಾಗ ವ್ಯಾಲ್ಯೂ ಅಂತ ನಾನು ತಗೊಂಡ್ರೆ, ಇವಾಗ ವಾಟ್ ಈಸ್ ಇಂಪಾರ್ಟೆಂಟ್ ಟು ಯು, ವಾಟ್ ಡು ಯು ವ್ಯಾಲ್ಯೂ? ನನ್ನ ವ್ಯಾಲ್ಯೂ ಇದು ಸರ್, ಐ ರೆಸ್ಪೆಕ್ಟ್ ದೀಸ್ ವ್ಯಾಲ್ಯೂಸ್ ಅಂತ ನೀವು ಹೇಳ್ತೀರಾ ಹೇಳೋದು ಯಾವಾಗನ? ಈ ನಾರ್ಮಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಾದ್ರೆ ಸರ್ ಐ ರೆಸ್ಪೆಕ್ಟ್ ವ್ಯಾಲ್ಯೂ ಆಫ್ ಹಾನೆಸ್ಟಿ, ಐ ರೆಸ್ಪೆಕ್ಟ್ ವ್ಯಾಲ್ಯೂ ಆಫ್ ಸೋನ್ಸ್ ಅಂತ ಹೇಳ್ತೀರಾ ಹೇಳೋದಿಲ್ವಾ ಸರ್ ನೀವು? ಹೇಳ್ತೀವಿ ಸರ್. ಹೇಳ್ತೀವಲ್ವಾ? ಈಸ್ ಎ ಮ್ಯಾನ್ ಆಫ್ ವ್ಯಾಲ್ಯೂಸ್, ಈಸ್ ಎ ಮ್ಯಾನ್ ಆಫ್ ಎಥಿಕ್ಸ್ ಅಂತ ಯೂಸ್ ಮಾಡ್ತೀವಿ ನಾವು ನಾರ್ಮಲ್ ಆಗಿ ಕೂಡ. ನಾನು ಸೊ ವಾಟ್ ಈಸ್ ದಿಸ್ ವ್ಯಾಲ್ಯೂ ಅಂತ ನಾವು ನೋಡೋದಾದ್ರೆ, ವ್ಯಾಲ್ಯೂ ಇಸ್ ಆಲ್ ಅಬೌಟ್ ವಾಟ್ ಐ ಕೇರ್ ಅಬೌಟ್. ಜಸ್ಟ್ ನನ್ಗೆ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ, ವಾಟ್ ಐ ಕೇರ್ ಅಬೌಟ್ ಅಂದ್ರೆ ವಾಟ್ ಈಸ್ ದಟ್ ಪ್ರಿನ್ಸಿಪಲ್ಸ್ ದಟ್ ಐ ಚೆರಿಶ್. ಪ್ರಿನ್ಸಿಪಲ್ಸ್ ನಂದು, ವಾಟ್ ಐ ಕೇರ್ ಅಬೌಟ್. ಮಾರಲ್ ಈಸ್ ಬೇಸಿಕಲಿ ವಾಟ್ ಐ ಬಿಲೀವ್. Moral is basically what I believe is right or wrong. What I believe is right or wrong. Idu what I care. Idu what I believe. And this ethics anta andre basically what society expects from me. What society expects from me. ಸೇ ಫಾರ್ ಎಕ್ಸಾಂಪಲ್, ನೀವು ಸಾಲ ತಗೊಂತೀರಿ, ಯಾರ ಹತ್ರನೋ ಸಾಲ ಕೊಡೋದಿಲ್ಲ, ಇನ್ನೊಬ್ಬ ಹತ್ರ ಯಾರು ಸಾಲ ತಗೊಂತೀರಾ, ಸಾಲ ಕೊಡೋದಿಲ್ಲ, ಅವ್ನು ಫೋನ್ ಮಾಡಿದ್ರೆ ಫೋನ್ ಎತ್ಕೊಳ್ಳೋದಿಲ್ಲ. ಅವಾಗ ಏನಂತಾರೆ ಜನ? ಸರ್ ಅವ್ನಿಗೆ ವ್ಯಾಲ್ಯೂಸೇ ಇಲ್ಲ ಸರ್, ಅವ್ನಿಗೆ ಎಥಿಕ್ಸೇ ಇಲ್ಲ ಸರ್ ಅಂತಾರ ಅನ್ನೋದಿಲ್ವಾ? ಹೇಳ್ತಾರೆ sir. ಹೇಳ್ತಾರೆ. ಇಲ್ಲ ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದು ಎಕ್ಸಾಮ್ ಬರೀತೀರಾ, ಇಲ್ಲ ಮೊಬೈಲ್ ನೋಡ್ಕೊಂಡು ಚೀಟಿಂಗ್ ಮಾಡಿ ಎಕ್ಸಾಮ್ ಬರೀತೀರಾ, ಸರ್ ಅವ್ನು ಹೆಂಗೋ ನಂಗೆ ಮಾರ್ಕ್ಸ್ ತಗೊಂತಾನೆ ಬಿಡಿ ಸರ್, ಅವ್ನಿಗೆ ಈ ತರ ಹಾನೆಸ್ಟಿ, ಇಂಟಿಗ್ರಿಟಿ, ವ್ಯಾಲ್ಯೂಸ್ ಏನಿಲ್ಲ ಸರ್, ದುಡ್ಡು ಯಾರು ಕೊಟ್ರು ಇಸ್ಕೊಂತಾನೆ, ಏನ್ ಕೊಟ್ರು ಸೈನ್ ಮಾಡ್ತಾನೆ, ಕರಪ್ಷನ್ ಮಾಡ್ತಾನೆ, ವ್ಯಾಲ್ಯೂಸೇ ಇಲ್ಲ. ಕರೆಕ್ಟ್ ಅಲ್ವಾ? ವಿ ಯೂಸ್ ದೀಸ್ ಥಿಂಗ್ಸ್ ಎವ್ರಿ ಡೇ.
ಕರೆಕ್ಟ್ ಅಲ್ವಾ? Yes. ಎಸ್ ಸರ್. So values are basically they are the beliefs. Values are basically the beliefs. They are the preferences. They are the preferences. Whereas morals are basically they are individual and intrinsic. ನನಗೇನ್ ಅನ್ಸುತ್ತೆ what I believe. Individual and intrinsic. And lastly, ethics is basically external and universal. External and universal. Ethical ಆಗಿ ಒಬ್ರಿಗೆ ಇರಕ್ಕಾಗಲ್ಲ. It is society that imposes ethics on you. So it is not about me, what I feel. It is about what society expects from me. That is your ethics. So ಇದು ವ್ಯಾಲ್ಯೂ, ಮಾರಲ್ ಅಂಡ್ ಎಥಿಕ್ಸ್. ಸೊ ಇವಾಗ ನೌ ಟು ಗಿವ್ ಯು ಅನ್ ಎಕ್ಸಾಂಪಲ್ ಅಂತ ನಾನು ತಗೊಂಡ್ರೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ವಾಲೆಟ್ ಅಟ್ ಎ ರೋಡ್ ಇಲ್ಲ ವಾಲೆಟ್ ಅಟ್ ಎ ಶಾಪ್ ನನಗೆ ಸಿಕ್ಕಿದೆ. ಐ ಫೌಂಡ್ ಎ ವಾಲೆಟ್ ಇನ್ ರೋಡ್ ಆರ್ ಐ ಫೈಂಡ್ ಸಮ್ ವಾಲೆಟ್ ಇನ್ ಎ ಶಾಪ್. ನನಗೆ ಸಿಕ್ಕಿದ ತಕ್ಷಣ ಶುಡ್ ಐ ಟೇಕ್ ದಟ್ ಮನಿ ಆರ್ ಶುಡ್ ಐ ಗಿವ್ ಇಟ್ ಟು ಸಮ್ಮನ್ ಎಲ್ಸ್? ಐ ಮೀನ್ ಲೈಕ್ ಹೂ ಎವರ್ ಇಸ್ ದ ಓನರ್, ಅವನು ಕೊಡ್ಬೇಕಾ, ನಾನು ಅದನ್ನ ತಗೊಂಡ್ಬಿಡ್ಬೇಕಾ? ಕೊಡ್ಬೇಕು ಸರ್. ಓನರ್ ಕೊಡ್ಬೇಕು. ಐ ಶುಡ್ ರಿಟರ್ನ್ ಟು ದಟ್ ಫೆಲೋ. ಕರೆಕ್ಟ್ ಅಲ್ವಾ? ಸಿ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ದಟ್ ಐ ಆಮ್ ಹ್ಯಾವಿಂಗ್ ಹಿಯರ್? What are the principles that I am having here? My principle is ಶುಡ್ ರಿಟರ್ನ್. Honesty. honesty. My principle is honesty. Correct alva? Correct or not, sir? Yes. My principle is honesty. Or papa avunu ಎಷ್ಟು ಕಷ್ಟಪಟ್ಟು ಸಂಪಾದಿಸಿದಾನೋ ಅವನು ದುಡ್ಡು ಅವನು ಕೊಟ್ಬಿಡೋಣ. My principle is empathy. Or my principle is responsibility. Correct? ಕರೆಕ್ಟ್ ಸರ್. Correct or not? Correct. So what do I believe? My belief system says that if I keep someone else's money, it is good or bad? ಬ್ಯಾಡ್. Bad. So keeping someone's money is bad. This is my moral. See how my values are honesty, empathy, and responsibility. My value is shaping my moral, which says what is that I believe is right or wrong. I believe that it is wrong because my value is honesty and empathy. My value of honesty and empathy is making me have a moral that keeping someone's money is bad. So what is society expecting from me? Keep that money or return it to the original owner? ರಿಟರ್ನ್ ಇಟ್ ಟು ದ ಒರಿಜಿನಲ್ ಓನರ್. So what is expected from you? Return the wallet. So are you able to distinguish between value, moral and ethics now? ಅರ್ಥ ಆಗ್ತಿದೆಯಾ ನಿಮಗೆ? Yes, sir. ಅರ್ಥ ಆಗ್ತಿದೆಯಾ? So if I write here like this, value shapes your morals. Morals leads to your, or morals guide ethical behavior. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ ಸರ್? ಆಯ್ತು ಸರ್. ಅರ್ಥ ಆಯ್ತಾ? See now let us take different example. You help me now fill in the blanks. ನೀವು ಮಾಡಿ ಇವಾಗ. Say for example ಇವಾಗ ಎಕ್ಸಾಮ್ ಹಾಲ್ ಇದೆ. ಎಕ್ಸಾಮ್ ಹಾಲ್ ಅಲ್ಲಿ seeing friends copy ಅದು ಕಾಣಿಸ್ತಾ ಇದೆ ನಿಮಗೆ. ಯು ಆರ್ ಏಬಲ್ ಟು ಸಿ ದಟ್ ಒನ್. ನೋ ಇನ್ವಿಜಿಲೇಟರ್ ಅದನ್ನು ಬರ್ದಿರ್ತೀನಿ ಇಲ್ಲಿ. ನೋ ಇನ್ವಿಜಿಲೇಟರ್. ಇವಾಗ ವಾಟ್ ಆರ್ ಯುವರ್ ವ್ಯಾಲ್ಯೂಸ್ ಇನ್ ಎಕ್ಸಾಮ್ ಹಾಲ್? Honest. To be honest. ಶುಡ್ ನಾಟ್ Honesty. ಕಾಪಿ. Should not copy. Honesty, integrity, correct? ಹಾ. Or hard work should pay off, correct? Like whoever is hard working, that fellow should get good rank, good marks, correct? Hard work, correct or not, sir? So what is Correct. your morals? So what is your morals here? Cheating in exam is good or bad? ಬ್ಯಾಡ್. Bad. Bad. So what is the moral? Cheating is wrong. What is the condition I have given here? No, ನೋ ಇನ್ವಿಜಿಲೇಟರ್. ನೋ ಒನ್ ಇಸ್. So, even when no one is watching, correct alva? ಹಾ. Even if no one is watching, signal ಇದೆ, police or ಇಲ್ಲ, signal ಬಿದ್ದಿದೆ, you won't jump the signal even if police is not watching or if there is no police, because you believe that jumping signal is wrong even if no one is watching, correct? ಕರೆಕ್ಟ್ ಸರ್.
ರೋಡ್ ಅಲ್ಲಿ 10 ರೂಪಾಯಿ ಬಿದ್ದಿದೆ, ಯಾರು ನೋಡ್ತಿಲ್ಲ, ಅಲ್ಲಿ ಯಾರಿಗೂ ಬಿಡ್ಸ್ಕೊಂಡು ಹೋಗಿದ್ದಾರೆ, ಯು ಕ್ಯಾನ್ ಟೇಕ್ ಅಂಡ್ ಕೀಪ್ ಇನ್ ಯರ್ ಪಾಕೆಟ್. ಬಟ್ ಯು ಬೀಯಿಂಗ್ ಎ ಮ್ಯಾನ್ ಆಫ್ ಆನೆಸ್ಟಿ ಅಂಡ್ ಇಂಟಿಗ್ರಿಟಿ thinks that taking away someone's money is wrong even if no one is watching. Correcta? Yes, sir. Correct. So ivaga what is your ethical behavior? What is that it is going to guide you? It is going to guide you follow exam rules. Correcta? Correct or not, sir? Correct, sir. Do not copy or do not help others to cheat. Clear? Yes, sir. ಇವಾಗ ಏನ್ ಮಾಡೋಣ? ನೀಟ್ ಪೇಪರ್ ಇದೆ, ಬೈ ಮಿಸ್ಟೇಕ್ ನಿಮಗೆ ಬಂದ್ಬಿಟ್ಟಿದೆ. ಯು ಆರ್ ಆಲ್ಸೋ ಸೆಕೆಂಡ್ PUC ಸ್ಟೂಡೆಂಟ್ ನೌ. ಹೆಂಗೋ ಬೈ ಮಿಸ್ಟೇಕೋ ಬೈ ಚಾನ್ಸೋ ನಿಮಗೂ ಸಿಕ್ಕಿದೆ. ಸೊ ವಿಲ್ ಯು ಯೂಸ್ ದಟ್ ಪೇಪರ್ ಆರ್ ವಿಲ್ ಯು ರಿಪೋರ್ಟ್ ಟು ದ ಅಥಾರಿಟೀಸ್? Report to the authorities. Report to the authorities. Why? What are your values here? We should not Honesty. cheat anything, sir. Honesty. Honesty, compassion. Correct alva? Correct or not, sir? Yes, sir. Yes, sir. So done. ಅರ್ಥ ಆಯ್ತಾ ನಿಮ್ಗೆ? So enough or shall I give one more example? Shall I read last one? ಇನ್ನೊಂದು ಬರೀಲಾ? Yes, sir. Seeing someone injured in road. ರೋಡ್ ಅಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಗಿದೆ. ಆಫ್ಟರ್ ಆಕ್ಸಿಡೆಂಟ್ ಸೀಯಿಂಗ್ someone injured in road or accident. ಇವಾಗ what are the values that should guide you? Empathy. Help. Empathy, empathy, compassion. Yes, sir. ಎಂಪತಿ ಬರಲ್ಲ, ಬಟ್ ಸ್ಟಿಲ್ ಫಸ್ಟ್ ಕ್ಲಾಸ್ ಆಗಿರೋದನ್ನ ನಾನು ತಗೊಂತಿರೋದನ್ನ. ಯು ವಾಂಟ್ ಹ್ಯಾವ್ ಎಂಪತಿ ದೇರ್, ಬಟ್ ಸ್ಟಿಲ್ ಓಕೆ. ಕಂಪ್ಯಾಷನ್, ಹ್ಯುಮ್ಯಾನಿಟಿ ಫಸ್ಟ್. Yes, sir. Yes, sir. ಹ್ಯುಮ್ಯಾನಿಟಿ ಇರಬೇಕು, ಮಾನವೀಯತೆ ಇರಬೇಕು. ಅಂಡ್ ಇವನ್ ಇವರ್ ಏನು ಗುಡ್ ಸಮ್ಯಾರಿಟನ್ ಬಿಲ್ ಪ್ರಕಾರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಕರೆಕ್ಟಾ? ಕರೆಕ್ಟಾ ನಾಟ್ ಸರ್? Yes, sir. So you should have empathy, you should have compassion, you should have humanity, you should have social responsibility. So if you have all of this, what are the morals that is going to help you? You should help people in need or not help them? Should help them. You should help people in need. This is your morals. So what is expected out for you now? Will you provide them assistance or won't provide them assistance? Will provide the assistance by You calling provide them ambulance. by calling ambulance, etc., etc. Good or written guidelines. ಅದೇನಿದೆ ಅದನ್ನ ನೀವು ಫಾಲೋ ಮಾಡ್ತೀರಾ? ಸೊ ಅಂಡರ್ಸ್ಟುಡ್ ಸರ್? ವಾಟ್ ಆರ್ ವ್ಯಾಲ್ಯೂಸ್, ವಾಟ್ ಆರ್ ಮಾರಲ್ಸ್, ವಾಟ್ ಈಸ್ ಎಥಿಕ್ಸ್? Ethics is basically what society expects from you. What society imposes on you is ethics. And what you hold, ನಿಮಗೆ ಯಾವ ವ್ಯಾಲ್ಯೂ ಇದೆ, that is your values. And how that value shapes your behavior or your belief system, that is your morals. How that morals comes out of you when you act or when you do something, that is your ethics. And not always value and ethics ಸಿಂಕಲ್ ಇರಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ. ದೇರ್ ಮೇ ಬಿ ಸಮ್ ಟೈಮ್ಸ್ ವೇರ್ ಸೊಸೈಟಲ್ ಎಥಿಕ್ಸ್ಗೂ ನಿಮ್ಮ ವ್ಯಾಲ್ಯೂ ಸಿಸ್ಟಮ್ಗೂ ಟೋಟಲಿ ಡಿಫ್ರೆಂಟ್ ಆಗಿರ್ಬೋದು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಆರ್ ನಾಟ್ ಸರ್? Correct, sir. Societal ethics is like, say for example, is like women is lower to men ಅಂತ ತಂದ್ಕೋಬಹುದು. ಇಲ್ಲ women are expected to take care of household activity and men are expected to work. Or in a marriage, husband is having upper hand given to the wife ಅಂತ societal ethics ಇರಬಹುದು. But you may value both genders are equal. You may value there is no upper hand, lower hand, both are. You may value that one. Correct alva? Yes, sir. So it may not always be in sync. But what you hold is your value. How does that drive your belief system is your moral, and what society expect from you is your ethics. Clear? Artha aida sir complete agi? Yes, sir. Sir. Arth ಆಯ್ತು. Artha aitala? Sir. So next. Sir, excuse me, sir. Yes ma'am, yes ma'am.
ಸರ್ ಇಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡು ತರನು ತಗೋಬೋದಾ ಸರ್? ಬಿಕಾಸ್ ನನಗೆ ಸರಿ ಅನ್ಸಿದ್ದು ಮೈಟ್ ಬಿ ಇಟ್ ಮೇ ಬಿ ರಾಂಗ್ ಟು ಅದರ್ಸ್ ಅಲ್ವಾ ಸರ್? ವೇದಾಂತ ಆ ತರ ತಗೋಬೋದಾ ಸರ್ ಇಲ್ಲಿ? ಯಾವುದು ನಿಮ್ಗೆ ಸರಿ ಅನ್ಸಿ ಅಂದ್ರೆ ದಟ್ಸ್ ವಾಟ್ ಅಟ್ ದ ಸೊಸೈಟಲ್ ಲೆವೆಲ್ ವಿ ಆರ್ ಲುಕಿಂಗ್ ಎಟ್. ಸೊಸೈಟಲ್ಲಿ ಮೇ ಥಿಂಕ್ ಸಮಥಿಂಗ್ ಇಸ್ ಗುಡ್ ಓನ್ಲಿ, ಯು ಮೇ ಫೀಲ್ ಇಟ್ ಇಸ್ ಬ್ಯಾಡ್. ಕರೆಕ್ಟ್ ಅಲ್ವಾ? ಅಲ್ಲ ಸರ್, Society- ಆ ತರ ಎಕ್ಸಾಂಪಲ್ಸ್ ಕೊಡ್ಬೋದಾ ಅಂತ ಕೊರಿ. ಯಾವುದು? ಅಲ್ಲ ಸರ್, ಫಾರ್ ಎಕ್ಸಾಂಪಲ್ ಇಫ್ ಐ ಥಿಂಕ್ ಯಾವ್ದಾದ್ರು ಒಂದು ವಿಷಯ ನನಗೆ ಸರಿ ಅನ್ಸೋದು, ಸೊಸೈಟಿಗೆ ಆಬ್ವಿಯಸ್ಲಿ ಇಟ್ ವಿಲ್ ಥ್ರೋ ಸಮಥಿಂಗ್, ಇದನ್ನ ಫಾಲೋ ಮಾಡಬೇಕು ಅಂತ. ಬಟ್ ವ್ಯಾಲ್ಯೂಸ್ ಅಂಡ್ ಮಾರಲ್ಸ್ ಇದೆಯಲ್ಲ ಸರ್, ಅಲ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್ ಪರ್ಸನ್ ಅಲ್ವಾ ಸರ್? ಕರೆಕ್ಟ್ ಮ್ಯಾಮ್, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ವೆದರ್ ದಟ್ ಶುಡ್ ಬಿ ಫಾಲೋಡ್. that should be followed or not ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಅಬೌಟ್ ವೆದರ್ ಯು ವಾಂಟ್ ಟು ಸಿಂಪ್ಲಿ ಫಾಲೋ ಇಟ್ ಆರ್ ಯು ವಾಂಟ್ ಟು ಚೇಂಜ್ ಇಟ್. ಕರೆಕ್ಟ್ ಅಲ್ವಾ? ಇವಾಗ ಇನ್ ದ ಓಲ್ಡನ್ ಡೇಸ್ ಆಲ್ಸೋ ಮೆನಿ ಪೀಪಲ್ ಡಿಡ್ ನಾಟ್ ಬಿಲೀವ್ ದಟ್ ಸತಿ ಸಿಸ್ಟಮ್ ಶುಡ್ ಬಿ ಫಾಲೋಡ್ ಅಂತ, ದೇ ಡಿಡ್ ನಾಟ್ ಬಿಲೀವ್ ಇಟ್. ಬಟ್ ಮೆನಿ ಡಿಡ್ ನಾಟ್ ಅಪೋಸ್ ಇಟ್, ದೇ ಫಾಲೋಡ್ ದ ಸೊಸೈಟಲ್ ಎಥಿಕ್ಸ್ ಬೈ ಫಾಲೋಯಿಂಗ್ ಸತಿ ಸಿಸ್ಟಮ್. ಕರೆಕ್ಟಾ? Yes. And then that is when someone came and told that this is wrong, we have to oppose it, and someone came and someone changed it. ಕರೆಕ್ಟಾ? Yes. ಆರ್ ಇವಾಗ ಸೌತ್ ಆಫ್ರಿಕಾದಲ್ಲಿ ಅಂಟಿಲ್ ಅಂಡ್ ಅನ್ಲೆಸ್ ನೆಲ್ಸನ್ ಮಂಡೇಲಾ ಫಾಟ್ ಫಾರ್ ಸಮಥಿಂಗ್, ದ ಸೊಸೈಟಲ್ ಎಥಿಕ್ಸ್ ವಾಸ್ ಡಿಸ್ಕ್ರಿಮಿನೇಷನ್ ಓನ್ಲಿ. ಕರೆಕ್ಟ್ ಅಲ್ವಾ? ಯು ಆರ್ ಎಕ್ಸ್ಪೆಕ್ಟೆಡ್ ಟು ಡಿಸ್ಕ್ರಿಮಿನೇಟ್, ಬಟ್ ದೇರ್ ವಾಸ್ ಸಮ್ ಮೆನಿ ಪೀಪಲ್ ಮೈಟ್ ಹ್ಯಾವ್ ಹೆಲ್ಡ್ ದಟ್ ವ್ಯಾಲ್ಯೂ, ದಟ್ ಇದು ಮಾಡಬಾರ್ದು ಅಂತ. ಮೇ ಬಿ ದೇ ಹ್ಯಾಡ್ ದಟ್ ವ್ಯಾಲ್ಯೂ, ಬಟ್ ದೇ ಡಿಡ್ ನಾಟ್ ಫಾಲೋ ಇಟ್. ದಟ್ ಈಸ್ ವೆನ್ ಸಮ್ಮನ್ ಕೇಮ್ ಅಂಡ್ ಟೋಲ್ಡ್ ದಟ್ ದಿಸ್ ಇಸ್ ರಾಂಗ್ ಅಂತ. ವೆನ್ ಪೀಪಲ್ ಕ್ವಶನ್ ಇಟ್, ದ ಎಥಿಕ್ಸ್ ಚೇಂಜಸ್. ಸಿ ಎಥಿಕ್ಸ್ ಏನಿದೆ ದೇ ವೇರಿ ಬೈ ಟೈಮ್ ಅಂಡ್ ಸ್ಪೇಸ್. ಇವಾಗ ಇಂಡಿಯಾದಲ್ಲಿ ಮೇ ಬಿ 10-15 years ago ಏನೋ ಒಂದು LGBTQ ರೈಟ್ಸ್ ದೇ ಆರ್ ನಾಟ್ ಅಕ್ಸೆಪ್ಟೆಡ್. ಟುಡೇ ವಿ ಆರ್ ಅಕ್ಸೆಪ್ಟಿಂಗ್, ಬಟ್ 10 years ಬ್ಯಾಕ್ ದೇರ್ ವರ್ ಪೀಪಲ್ ಹೂ ಆರ್ ಫೈಟಿಂಗ್ ಫಾರ್ ದಟ್ ರೈಟ್ಸ್. They held that value, they held that morals, but societal ethics was that we don't accept that LGBTQ rights. But today we have changed or not changed? Changes. Changed. So ಆ ತರ ನಿಮ್ಮ ಒಂದು ವ್ಯಾಲ್ಯೂ ಸಿಸ್ಟಮ್, ನಿಮ್ಮ ಒಂದು ಮಾರಲ್ಸ್, ದೇ ಮೇ ಬಿ ಟೋಟಲಿ ಅಗೇನ್ಸ್ಟ್ ಟು ವಾಟ್ ಇಸ್ ಸೊಸೈಟಿ. But whether you are able to impose that and bring a change in the society, or you will keep your morals and values to yourself and you will accept the societal values, ಆವಾಗ ಏನಾಗುತ್ತೆ, ನಿಮ್ಮ ಒಂದು ಡ್ಯುಯಾಲಿಟಿ ಪ್ರಾಬ್ಲಮ್ ಶುರುವಾಗುತ್ತೆ ಅವಾಗ ನಿಮಗೆ. ಸೊ ವೆದರ್ ಯುವರ್ ಇಂಡಿವಿಜುವಲ್ ಥಿಂಗ್ ಇಟ್ಸ್ ಅ ಸೊಸೈಟಲ್ ಥಿಂಗ್ ಅಂತ, ದಟ್ ಇಸ್ ವೆನ್ ಯುವರ್ ಏನೊಂದು ಎಥಿಕಲ್ ಕಾನ್ಫ್ಲಿಕ್ಟ್ಸ್ ಶುರುವಾಗುತ್ತೆ. ಓಕೆ, Okay, sir. we'll go there ma'am, don't worry. We'll go there and we'll see that ethical conflicts also. We'll take it slowly. Done? Okay, sir. Thanks. Sir, ಅರ್ಥ ಆಯ್ತಾ? ಕ್ಲಿಯರ್ ಸರ್? ಹಲೋ? Yes, sir. Yes, sir. ಯಾ, ಡನ್ ಸರ್. ಸೊ ಇವಾಗ ವಾಟ್ ಇಸ್ ದ ನೇಚರ್ ಆಫ್ ಎಥಿಕ್ಸ್? ಸರ್ ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ ನಾವು ಎಥಿಕ್ಸ್ ಬಗ್ಗೆ. ಇವಾಗ ವಾಟ್ ಈಸ್ ದ ನೇಚರ್, ಯಾವ ತರ ಇರುತ್ತೆ ಇದು ಎಥಿಕ್ಸ್ ಅಂತ ನಾವು ನೋಡೋದಾದ್ರೆ, ಸೊ ಇಲ್ ಸಿ ಫಸ್ಟ್ ಒನ್ ಈಸ್ ethics is basically it's a normative science. Ethics is basically a normative science. So what do you mean by this normative science anta tagondre, it is sees only with what ought to be done. Oh, you changed. Ethics deals with only what ought to be done, meaning to say it deals with only values, or it deals with only standards of expected behavior, standards, rather than what it is, meaning to say facts. So ಇವಾಗ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಏನಿದೆ, ಇಟ್ ಈಸ್ ಮೋರ್ ಆಫ್ ಎ ಸಬ್ಜೆಕ್ಟಿವ್, meaning to say it is like basically what is the case, what it is ಅಂತ, ಪಾಸಿಟಿವ್ ಸೈನ್ಸಸ್. ಸೊ ಬೇಸಿಕಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಎಕ್ಸೆಟ್ರಾ ಹಿಂಗೆ ಹೇಳುತ್ತೆ, ಇಫ್ ಯು ಥ್ರೋ ಎ ಬಾಲ್ ಟು ವಾಲ್ ಇಟ್ ವಿಲ್ ಕಮ್ ಬ್ಯಾಕ್. ಅದು ದಟ್ ಈಸ್ ಲೈಕ್ ಫ್ಯಾಕ್ಟ್ಸ್, ಫಿಗರ್ಸ್ ಲೈಕ್ ಪ್ರಾಪರ್ ಆಗಿರುತ್ತೆ. ಬಟ್ ಬೇಸಿಕಲಿ ಎಥಿಕ್ಸ್ ಏನ್ ಹೇಳುತ್ತೆ, ಇಟ್ ಸಿಂಪ್ಲಿ ಸೇಸ್ ಹೌ ಹ್ಯೂಮನ್ಸ್ ಮಸ್ಟ್ ಬಿಹೇವ್, what should be done. So basically to reach the highest ends of your life or highest standards of your life, what you need to do ಅಂತ ಹೇಳುತ್ತೆ ಹೊರತು what it is ಅಂತ ಹೇಳೋದಿಲ್ಲ. This is ethics ಅಂತ ಎಲ್ಲಿ ಹೇಳಕ್ ಆಗೋದಿಲ್ಲ. If you behave like this, that will become ethics. ಅಷ್ಟು ಬಿಟ್ರೆ this is ethics ಅಂತ ನಾವಿಲ್ಲಿ ಹೇಳೋದಕ್ ಆಗೋದಿಲ್ಲ. ಕ್ಲಿಯರ್? ಹಲೋ? Yes, sir. Yes, sir. Clear, sir.
ಕ್ಲಿಯರ್. ಯಾಕೆ ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಮೇ ಬಿ ಯು ಮೈಟ್ ಹವ್ ಹರ್ಡ್ ದಟ್ ಟ್ರಾಲಿ ಎಕ್ಸಾಂಪಲ್ ಕೇಳಿದ್ದೀರಾ? ದಟ್ ಟ್ರೈನ್ ಇಸ್ ಗೋಯಿಂಗ್ ಕೇಳಿದ್ದೀರಾ ನೀವು ಅದು ಎಕ್ಸಾಂಪಲ್? ಮೆನಿ ಪೀಪಲ್ ಇಲ್ಲ ಸರ್. ಹರ್ಡ್ ಆಫ್ ಇಟ್? ಯು ಹವ್ ನಾಟ್ ಹರ್ಡ್ ಆಫ್ ಇಟ್. ಓಕೆ ಸರ್. ಸಿ ಬೇಸಿಕಲಿ ಇವಾಗ ಹೆಂಗಿದೆ ಅಂತಂದ್ರೆ ಸರ್, so you're there is a train going in this one. So now you are in the train controller, ನೀವೇ ಇದ್ದೀರಾ, you are controlling the train. This is regular train track. ಇವಾಗ suddenly you find four people on this track, and on the other track on which train is not usually supposed to go, you find one person only. So ಇವಾಗ suddenly you are the train fellow. ನಾವು ಇವಾಗ ನೀವು ಇಫ್ ಯು ಚೇಂಜ್ ಒನ್ ಲಿವರ್, ಜಸ್ಟ್ ಒಂದು ಲಿವರ್ ನ ಪುಲ್ ಮಾಡಿದ್ರೆ ಈ ಕಡೆ ಹೋಗುವಂತ ಟ್ರೈನು ಈ ಕಡೆಗೆ ಹೋಗುತ್ತೆ, ವಿಚ್ ಇಸ್ ನಾಟ್ ಎ ರೆಗ್ಯುಲರ್ ಟ್ರೈನ್. ಇದು ಆ ಕಡೆ ಹೋಗ್ಬಾರ್ದು. ಸೊ ಇನ್ಸ್ಟೆಡ್ ಆಫ್ ಕಿಲ್ಲಿಂಗ್ ಒನ್, ಯು ಆರ್ ಗೋಯಿಂಗ್ ಟು ಕಿಲ್ ಓನ್ಲಿ ಒನ್ ಫೆಲೋ. ಇನ್ಸ್ಟೆಡ್ ಆಫ್ ಕಿಲ್ಲಿಂಗ್ ಫೋರ್, ಯು ಆರ್ ಗೋಯಿಂಗ್ ಟು ಕಿಲ್ ಓನ್ಲಿ ಒನ್ ಫೆಲೋ. ಸೊ ವಿಲ್ ಯು ಪುಲ್ ದ ಲಿವರ್ ಆರ್ ನಾಟ್ ಪುಲ್ ದ ಲಿವರ್? ನನ್ ಕ್ವಶನ್ ಅರ್ಥ ಆಯ್ತಾ? ನಾಟ್ ಫುಲ್ ದ ಲಿವರ್ ಸರ್. ವೈ? ಯಾಕಂತಂದ್ರೆ ಅವ್ರು ಯಾವ್ದು? ಅಲ್ಲಿಗೆ ಯೂಶುವಲಿ ಹೋಗುದಿಲ್ಲಲ್ಲ ಸರ್ ಟ್ರೈನ್, ಸೊ ಅವ್ನ್ ಮಿಸ್ಟೇಕ್ ಇಲ್ಲ. ಇಲ್ಲಿ ಟ್ರೈನ್ ಹೋಗುತ್ತೆ ಅಂತ ಗೊತ್ತಿದ್ದು ತಪ್ಪಲ್ವಾ? ಅವ್ರು ತಪ್ಪು ಮಾಡಿದ್ದಾರೆ. ದೆನ್ ಬಟ್ ಬೈ ಕಿಲ್ಲಿಂಗ್ ಫೋರ್ ಪೀಪಲ್ ಇನ್ಸ್ಟೆಡ್ ಆಫ್ ಒನ್ ಫೆಲೋ, ಯು ಆರ್ ಆಲ್ಸೋ ಡೂಯಿಂಗ್ ರಾಂಗ್ ಅಲ್ಲ? ಸರ್ ದೇರ್ ಇಸ್ ನೋ ಆಪ್ಷನ್ ಅಲ್ವಾ, ಯಾರಾದ್ರೂ ಸಾಯ್ಲೇಬೇಕು, ಬಟ್ ದಿಸ್ ಪರ್ಸನ್ ಬಟ್ ವೈ ಕಿಲ್ ಫೋರ್ ಇನ್ಸ್ಟೆಡ್ ಆಫ್ ಕಿಲ್ಲಿಂಗ್ ಓನ್ಲಿ ಒನ್? ಇಲ್ಲಿ 4-1 ಅನ್ನೋದ್ಕಿಂತನೂ ಸರ್ ಅವ್ರಲ್ಲಿ Okay. ಕೂತಿದ್ದೆ ತಪ್ಪಲ್ವಾ? ಫಸ್ಟ್ ಆಫ್ ಆಲ್ ಅದು ರೆಗ್ಯುಲರ್ Okay. ಟ್ರೈನ್ ಓಡಾಡುತ್ತೆ ಅಂತ ತಕೊಂಡಾಗ ಗೊತ್ತಿದ್ರೂನು they- ಇವ್ರಿಗೆ they ಅನ್ಯಾಯ sat. ಮಾಡಂಗಾಗುತ್ತಲ್ವಾ? ಈ ಕಡೆ ಅವ್ರಿಗೆ Okay. ಆಕ್ಚುಲಿ ಟ್ರೈನ್ ಓಡಾಡಲ್ಲ ಅಂತ ಕೂತಿದ್ದಾರೆ. ಸೊ Correct. So knowingly they sat here. So you are going to kill them instead of killing this fellow who is innocent. Correct ಅಲ್ವಾ? ಹಾ ಹೌದು. Done. Others? Hello. Sir, if Sir, possible, we'll try to stop the train. ಅದಿಲ್ಲ ಸರ್, ಆ ಟ್ರೈನ್ ಸ್ಟಾಪ್ ಇಲ್ವೇ ಇಲ್ಲ ಈ Option. ಕೇಸಲ್ಲಿ. ಆ Okay. ಕೇಸ್ ಇಲ್ಲ. 4 or 1, ವಾಟ್ ವಿಲ್ ಯು ಡು? One, sir. ಯು ವಿಲ್ ಡೈವರ್ಟ್ ದ ಟ್ರೈನ್ ಲೈಕ್ ದಿಸ್. ಯು ವಿಲ್ ಜಸ್ಟ್ ಸ್ವಿಚ್ ಆಫ್ ಲಿವರ್, ಒಂದು ಪುಷ್ ಮಾಡಿದ್ರೆ ಒಂದು ಬಟನ್, ಲಿವರ್ ಅನ್ನೋ ಬದಲು ಬಟನ್ ಅಂತ ಬರೀತೀನಿ, ಈಸಿಗಿರುತ್ತೆ. ಒಂದು ಬಟನ್ ನ ಪುಷ್ ಮಾಡಿದ್ರೆ ಈ ಕಡೆ ಹೋಗೋ ಟ್ರೈನ್ ಈ ಕಡೆ ಹೋಗುತ್ತೆ. ಸೊ ಯು ವಿಲ್ ಸೇವ್ 4 ಪೀಪಲ್ ಅಂಡ್ ಕಿಲ್ ಒನ್ ಫೆಲೋ. ಕರೆಕ್ಟ್ ಅಲ್ವಾ? Yes, sir. ಸರ್ ಅದರ್ಸ್, ಹೌ ಮೆನಿ ಈ ಕಡೆ, ಹೌ ಮೆನಿ ಆ ಕಡೆ? ಆಪ್ಷನ್ ಎ ಅಂಡ್ ಆಪ್ಷನ್ ಬಿ. ಎಸ್ ಸರ್. Option A, sir. ಆಪ್ಷನ್ ಎ. ಓಕೆ. ಅದರ್ಸ್? ಆಪ್ಷನ್ ಬಿ. ಆಪ್ಷನ್ ಬಿ. ಆಪ್ಷನ್ ಬಿ. ಓಕೆ, ಡನ್. ಸೊ ಅಲ್ಲಿಗೆ ವಿ ಹ್ಯಾವ್ ಫೋರ್, ಲೈಕ್ 2 people or 3 people, ಜಸ್ಟ್ ಕೇಸ್ ಸ್ಟಡಿ ಅಷ್ಟೇ. ಐ ಡೋಂಟ್ ನೀಡ್ ಸ್ಪೆಸಿಫಿಕ್ ನಂಬರ್ಸ್ ಆಲ್ಸೋ. ಸೊ ಒಂದಿಬ್ರು ಮೂರು ಈ ಕಡೆ ಬರಿತಾ ಇದಾರೆ, ಒಂದಿಬ್ರು ಮೂರು ಈ ಕಡೆ ಸಾಯಿಸ್ತಾ ಇದಾರೆ. ಹ್ಯಾಪಿ ಓನ್ಲಿ. ಡನ್. ಇವಾಗ ನಾವು ಲೆಟ್ ಮಿ ಚೇಂಜ್ ದ ಸೇಮ್ ಕೇಸ್ ಸ್ಟಡಿ. 4 people ಇದ್ದಾರೆ, ನೀವು ಟ್ರೈನಲ್ಲಿ ಬರ್ತಾ ಇದ್ದೀರಾ. ಬಟ್ ಇನ್ಸ್ಟೆಡ್ ಆಫ್ ನೀವು ಇಲ್ಲಿಲ್ಲ, ಇವಾಗ ಈ ಟ್ರೈನ್ ಬರ್ತಾ ಇದೆ, ಯು ಆರ್ ನಾಟ್ ದೇರ್. ಯು ಆರ್ ವಾಚಿಂಗ್ ದಿಸ್ ಥಿಂಗ್ ಫ್ರಮ್ ಎ ಬ್ರಿಡ್ಜ್. ಯು ಆರ್ ವಾಚಿಂಗ್ ದಿಸ್ ಥಿಂಗ್ ಫ್ರಮ್ ಎ ಬ್ರಿಡ್ಜ್. ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ಇನ್ನೊಬ್ಬ ಯಾರೋ ಅನ್ನೋನ್, ಟೋಟಲಿ ಅನ್ನೋನ್ ಟು ಯು, ಅವನು ಇಲ್ಲಿ ನಿಂತ್ಕೊಂಡಿದ್ದಾನೆ ಜಸ್ಟ್ ಆನ್ ದಿ ಬ್ರಿಡ್ಜ್. ಅವನು ಸ್ವಲ್ಪ ದಪ್ಪ ಇದ್ದಾನೆ, ಅವನು ಸ್ವಲ್ಪ ದಪ್ಪಕ್ಕೆ ಬರ್ತಿದ್ದೀನಿ. ಸೊ ನೌ ಯು ಆರ್ ವಾಚಿಂಗ್ ದಿಸ್ ಒನ್. ಹಿ ಸೋ ಫ್ಯಾಟ್ ದಟ್ ಇಫ್ ಯು ಜಸ್ಟ್ ಸುಮ್ಮನೆ ಅವ್ನಿಗೊಂದ್ಸತಿ ಪುಷ್ ಮಾಡಿದ್ರೆ ಅವ್ನು ಕರೆಕ್ಟ್ ಆಗಿ ಬಂದು ಇಲ್ಲಿ ಬೀಳ್ತಾನೆ, ಟ್ರೈನ್ ಸ್ಟಾಪ್ ಆಗುತ್ತೆ, ಬಟ್ ಹಿ ವಿಲ್ ಡೈ. ವಿಲ್ ಯು ಪುಷ್ ಹಿಮ್ ಆರ್ ನಾಟ್ ಪುಷ್ ಹಿಮ್? Push ಮಾಡಲ್ಲ, sir. ನಾಟ್ ಪುಷ್. ವೈ? ಯು ಆರ್ ರೆಡಿ ಟು ಕಿಲ್ ಒನ್ ಫೆಲೋ ಟು ಸೇವ್ 4 ಫೆಲೋಸ್. ಯು ಆರ್ ಆಲ್ಸೋ ಹಿಯರ್ ಆಲ್ಸೋ ಯು ಆರ್ ಜಸ್ಟ್ ಪುಷಿಂಗ್. ಅಲ್ಲಿ ಬಟನ್ ಪುಷ್ ಮಾಡಿದ್ರೆ ಇಲ್ಲಿ ಅವನನ್ನ ಪುಷ್ ಮಾಡ್ತಾ ಇದ್ದೀರಾ. ಯು ಆರ್ ಆಲ್ಸೋ ಯು ಆರ್ ಕಿಲ್ಲಿಂಗ್ ಒನ್, ಸೇವಿಂಗ್ 4. ವೈ ನಾಟ್? ಇಲ್ಲ ಸರ್, ಯಾಕೆ ಕೊಲ್ಬೇಕು ಅವರನ್ನು? ಅಂದ್ರೆ ಇಲ್ಲಿ 4 ಜನ ಹೇಳಿದ್ರಲ್ವಾ, ಪುಷ್ ಮಾಡ್ತೀವಿ, ಈ ಕಡೆ ಟ್ರೈನ್ ತಿರುಗಿಸ್ತೀವಿ ಸರ್ ಅಂತ ಹೇಳಿದ್ರಲ್ವಾ. ಅಲ್ಲಿ ಬಟನ್ ಪುಷ್, ಇಲ್ಲಿ ಅವನನ್ನ ಪುಷ್. ಅಲ್ಲಿ ಒಬ್ಬನ್ ಸಾಯ್ತಾನೆ, ಇಲ್ಲಿ ಒಬ್ಬನೇ ಸಾಯ್ತಾನೆ. ಅಲ್ಲಿ 4 ಜನ ಬದುಕ್ತಾರೆ, ಇಲ್ಲಿ 4 ಜನ ಬದುಕ್ತಾರೆ. ಎಸ್ ಸರ್.
Fair, sir. ಹಲೋ ಎಸ್ ಸರ್ ದೋಸ್ ಪೀಪಲ್ ಹು ಟೋಲ್ಡ್ ವಿತ್ ಬಿ ಪುಷ್ ಮಾಡ್ತೀರಾ ಮಾಡಲ್ಲಪ್ಪ ಇವಾಗ ಮಾಡಲ್ಲ ಸರ್. ಮಾಡಲ್ಲ ಬಟ್ ಅರ್ಲಿಯರ್ ಯು ರೆಡಿ ಟು ಕಿಲ್ No, ಟು sir. ಸೇವ್ 4. ಸೊ ಅರ್ಥ ಆಯ್ತಾ ಎಥಿಕ್ಸ್ ಅಲ್ಲಿ ಸೇಮ್ ಸಿನೇರಿಯೋ ಯು ಆರ್ ಕಿಲ್ಲಿಂಗ್ 1 ಸೇವಿಂಗ್ 4, ಯು ಆರ್ ಕಿಲ್ಲಿಂಗ್ 1 ಸೇವಿಂಗ್ 4, ಕತೆ ಸೇಮ್, ಐ ಮೀನ್ ಕಾನ್ಸಿಕ್ವೆನ್ಸ್ ಸೇಮ್, ಬಟ್ ಕತೆ ಡಿಫ್ರೆಂಟ್ ಆದ್ರೆ ವಾಟ್ ಆಟ್ ಟು ಬಿ ಡನ್, ವಾಟ್ ಆಟ್ ನಾಟ್ ಟು ಬಿ ಡನ್, ಅರ್ಥ ಆಯ್ತಾ ಸರ್ ಡಿಫ್ರೆನ್ಸ್? Yes, ಎಸ್ sir. ಸರ್ ಸೊ ಇಂಡಿಯಾದಲ್ಲಿ ಬಾಲ್ ಮೇಲಕ್ ಹಾಕಿದ್ರು ಬಾಲ್ ಕೆಳಗ್ ಬರುತ್ತೆ, ಆಸ್ಟ್ರೇಲಿಯಾಲ್ ಮೇಲೆ ಹಾಕಿದ್ರು ಕೆಳಗ್ ಬರುತ್ತೆ. ದಟ್ ಈಸ್ ಯುವರ್ ಸೈನ್ಸ್, ವಾಟ್ ಇಟ್ ಈಸ್. ಕರೆಕ್ಟಾ? ಎಸ್ Yes, ಸರ್ sir. ವೆರಾಸ್ Yes, sir. ಎಥಿಕ್ಸ್ ಬೇಸ್ಡ್ ಆನ್ ಸಿಚುಯೇಷನ್ ದ ಸ್ಟೋರಿ ಇಸ್ ಗೋಯಿಂಗ್ ಟು ಚೇಂಜ್. ಕರೆಕ್ಟ್ ಅಲ್ವಾ? ಎಸ್ ಸರ್ Yes, sir. that is the thing, sir. So multiple case studies in this manner we will see, like the right thing to do anta bandaga there are multiple options, there are multiple things. Like we will see, I'll be giving different case studies, examples ಕೊಡ್ತಾ ಹೋಗೋಣ, you'll understand. So shall I erase this one? ಅರ್ಥ ಆಯ್ತಾ ನಿಮ್ಗೆ? ರೈಟ್ ಥಿಂಗ್ ಟು ಡೂ ವರ್ಸಸ್ ರೈಟ್ ಟು ಡೂ ಅರ್ಥ ಆಯ್ತಾ ಸರ್ ನಿಮ್ಗೆ ಕತೆ? ಎಸ್ Yes, ಸರ್ sir. ethics is not about the correct answer ಅಂತ ಇಲ್ಲ ethics ಅಲ್ಲಿ. It depends on the situation, it depends on the scenario. Clear? So shall we Clear, proceed sir. further? ಎಸ್ ಸರ್ Yes, sir. So ethics is a normative science. Second one ನೋಡಿದ್ರೆ there is two different things. Ethics deals with what is called as human acts, human acts versus acts of human acts versus acts of human. So basically human acts ಅಂದ್ರೆ ಏನಪ್ಪಾ ಅಂತ ಅಂದ್ರೆ that is something that you are going to do with what is called as full awareness. You are going to do with what is called as full awareness, you are going to do with what is called as full knowledge, and you are going to do with what is called as free choice. ಯಾರು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ. ದಟ್ ಈಸ್ ಯುವರ್ ಹ್ಯೂಮನ್ ಆಕ್ಟ್. ವೆರಾಸ್ ಆಕ್ಟ್ಸ್ ಆಫ್ ಹ್ಯೂಮನ್ಸ್ ಅಂತ ಅಂದ್ರೆ ದಟ್ ಈಸ್ ಸಮಥಿಂಗ್ ಯು ಡೂ ಇನ್ವಾಲಂಟರಿ. ದಟ್ ಈಸ್ ಸಮಥಿಂಗ್ ಯು ಡೂ ಇನ್ವಾಲಂಟರಿ. ಯಾವುದು? ಲೈಕ್ ಸೇ ಫಾರ್ ಎಕ್ಸಾಂಪಲ್ ಸ್ಲೀಪಿಂಗ್ ಇರ್ಬೋದು, ಇಲ್ಲ ಬ್ರೀತಿಂಗ್ ಇರ್ಬೋದು, ಸ್ಲೀಪಿಂಗು, ಬ್ರೀತಿಂಗ್ ಆರ್ ವಾಟ್ ಎವರ್ ಯು ಡೂ, ಇದ್ರಲ್ಲಿ ಜಡ್ಜ್ಮೆಂಟ್ ಇಲ್ಲ and you cannot be held accountable for these things. So ethics deals with only human acts and not acts of human. ಅರ್ಥ ಆಯ್ತಾ? ಎಸ್ ಸರ್ Clear? So ethics deals with what is called as human acts and not acts of human. Clear? Yes, sir. Sir, others? Yes, sir. Next. The last one ಬಂದು ethics basically has what is called as voluntariness. ಅಲ್ಲಿ ಮೇಲೆ ಬರ್ದಿ ನಾನು ಆಲ್ರೆಡಿ, ಬಟ್ ಸ್ಟಿಲ್ ದಟ್ಸ್ ಎ ಸ್ಪೆಸಿಫಿಕ್ ಪಾಯಿಂಟ್ ಇದು. ethics deals with what is called as voluntariness. ethics ನೀವು ವಾಲಂಟರಿ ಆಗಿ ಮಾಡಿದ್ರೇನೆ ಅದು ನಿಮ್ಗೆ ಎಥಿಕಲ್ಲ ಅನ್ಎಥಿಕಲ್ಲ ಅಂತ ಕ್ಯಾಲ್ಕುಲೇಷನ್ ತಗೊಂತೀವಿ. ನಿಮ್ಗೆ ಯಾರೋ ಫೋರ್ಸ್ ಮಾಡಿ ನಿಮ್ಮ ಹತ್ರ ಒಂದು ಗನ್ ಪಾಯಿಂಟ್ ಅಲ್ಲಿ ಇಟ್ಟು ನೀವು ಮಾಡ್ಬಿಟ್ಟು ಅದನ್ನ ಸರ್ ಅದು ವಾಲಂಟರಿ ಇಸ್ ಎ ಅನ್ಎಥಿಕಲ್ ಮ್ಯಾನ್ ಅಂತ ನಾನು ಹೇಳೋದಕ್ಕೆ ಬರೋದಿಲ್ಲ. So basically ethics deals with what is called as voluntariness. So basically what you do it without any external agents. So adanna matra ethics is going to deal with. Ethics deals with only what is called as voluntary action. So you do it with some intention, you do it with some motive. ಆವಾಗ ಇದ್ರೇನೆ ಅದು ethics ಆಗುತ್ತೆ, ಇಲ್ಲ ಅಂದ್ರೆ ಅದು ethics ಆಗೋದಿಲ್ಲ. Are you getting it, sir? ನಿಮ್ಗೆ ಯಾರೋ ಫೋರ್ಸ್ಫುಲ್ ಆಗಿ ನಿಮ್ಮ ಹತ್ರ ಒಂದು ಕೆಲಸ ಮಾಡಿಸಿದಾಗ how will you become ethical or unethical? ಕರೆಕ್ಟ್ ಅಲ್ವಾ? ಹೌದು ಸರ್. ಸೊ ಯು ಹ್ಯಾವ್ ಟು ಡೂ ವಿತ್ ವಾಲಂಟರಿಲಿ. ನಿಮಗೆ ನಿಮ್ಮ ಮಾರಲ್ಸ್, ನಿಮ್ಮ ವ್ಯಾಲ್ಯೂ ಸಿಸ್ಟಮ್, ನಿಮ್ಮ ಎಥಿಕಲ್ ಕಾಂಪ್ರಮೈಸ್ ಆಗಿ ನೀವು ಸಮಥಿಂಗ್ ಯು ಡೂ, ದಟ್ ವಿಲ್ ಬಿಕಮ್ ಅನ್ಎಥಿಕಲ್. ಅದೇ ನೀವು ಯಾರೋ ಒಂದು ಫೋರ್ಸ್ಗೆ ಯು ಆರ್ ಎ ಗುಡ್ ಬಾಯ್ ಓನ್ಲಿ, ಬಟ್ ಬಿಕಾಸ್ ಆಫ್ ಸಮ್ ಫೋರ್ಸ್, ಬಿಕಾಸ್ ಆಫ್ ಸಮ್ ಎಕ್ಸ್ಟರ್ನಲ್ ಏಜೆಂಟ್ ಯು ಆರ್ ಟ್ರೈಂಗ್ ಟು ಆರ್ ಯು ಆರ್ ಫೋರ್ಸ್ ಟು ಡೂ ಸಮಥಿಂಗ್ ಅಂದ್ರೆ ಆವಾಗ ಇಟ್ ವೋಂಟ್ ಬಿಕಮ್ ಅನ್ಎಥಿಕಲ್. ಸೊ ಯು ಹ್ಯಾವ್ ಟು ಡೂ ಸಮಥಿಂಗ್ ವಿತ್ ಇಂಟೆನ್ಷನ್, ವಿತ್ ಸಮ್ ಮೋಟಿವ್, ಅಂಡ್ ಇಟ್ ಶುಡ್ ಬಿ ಫ್ರೀ ವಿಲ್. ಆವಾಗ ಮಾತ್ರನೇ ಇಟ್ ಇಸ್ ಕಾಲ್ಡ್ ಆಸ್ ethical or ethical action. That is your ethics. Clear? Clear, sir. Done. And next one, what ethics is not. See, ಇಷ್ಟೊತ್ತು what is ethics ಅಂತ ತಿಳ್ಕೊಂಡ್ವಿ. Now we will see what ethics is not.
ವಾಟ್ ಎಥಿಕ್ಸ್ ಈಸ್ ನಾಟ್. ಸಿ ಆವಾಗ ನಾನು ಹೇಳ್ದೆ ಅಲ್ವಾ, ಎಥಿಕ್ಸ್ ಈಸ್ ನಾಟ್ ಮಾರಲ್, ಎಥಿಕ್ಸ್ ಈಸ್ ನಾಟ್ ಮೊರಾಲಿಟಿ, ಎಥಿಕ್ಸ್ ಈಸ್ ನಾಟ್ ಮೊರಾಲಿಟಿ. ಸೊ ಮೊರಾಲಿಟಿ ಸೊಸೈಟಿಗಿರುತ್ತಾ ನಿಮ್ಗಿರುತ್ತಾ? ಎಸ್ ಸರ್. ನಮ್ಗೆ ಸರ್ ಸರ್. ನಮ್ಗಿರುತ್ತೆ. ಸೊ ಬೇಸಿಕಲಿ ನಿಮ್ಗಿರೋದು ಮೊರಾಲಿಟಿ, ಸೊಸೈಟಿಗಿರೋದು ಎಥಿಕ್ಸ್. ಸೊ ಮೊರಾಲಿಟಿ ಈಸ್ ಮೋಸ್ಟ್ಲಿ ಆರ್ ಮೋರ್ ಆಫನ್ ಇಟ್ ಈಸ್ ಇಂಟರ್ನಲ್. ಮೊರಾಲಿಟಿ is mostly internal, morality is mostly personal. So adu it is not going to become ethics. So ನಿಮಗೆ ನೀವು ಅನ್ಕೊಳ್ಳೋದು it is not ethics. So one cannot be ethical alone, correct alva? Correct or not sir? ಎಸ್ ಸರ್. So one cannot be ಎಥಿಕಲ್ ಅಲೋನ್. ಸೊಸೈಟಿ ಎಲ್ಲ ಒಪ್ಕೊಂಡ್ರೇನೆ ಯು ವಿಲ್ ಬಿಕಮ್ ಎಥಿಕಲ್ ಆರ್ ಅನ್ಎಥಿಕಲ್ ಎಕ್ಸೆಟ್ರಾ. ನಾನೊಬ್ನೇ ಇದನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಈ ವ್ಯಾಲ್ಯೂ ಸಿಸ್ಟಮ್ ನಾನು ಒಬ್ಬನೇ ಇಟ್ಕೊಂತೀನಿ ಅಂತ ಹೇಳಿ ಐ ಕೆನಾಟ್ ಬಿಕಮ್ ಎಥಿಕಲ್ ಅಲೋನ್. ಸೊ ಸೊಸೈಟಿ ತಗೊಂಡ್ರೇನೆ ಅದು ಬಿಕಮ್ ಎಥಿಕ್ಸ್. ಸೊ ವಾಟ್ ಈಸ್ ದಟ್ ವ್ಯಾಲ್ಯೂ, ವಾಟ್ ಈಸ್ ದಟ್ ಥಿಂಗ್ ದಟ್ ಈಸ್ ಡ್ರೈವಿಂಗ್ ಮೀ, ದಟ್ ವಿಲ್ ಬಿ ಡ್ರೈವಿಂಗ್ ಮೀ ಓನ್ಲಿ. If that is accepted by entire society, then it will become what is called as ethics. So ethics is not morality, because morality is internal, personal, whereas ethics is societal. Clear? ಕ್ಲಿಯರ್ ಸರ್. And ಹೇಳಿರ್ತೀನಿ ಬಟ್ ಸ್ಟಿಲ್, and ethics is social. Clear? Done? Next point, morality, ethics is not a religion. Ethics is not a religion. So ನಿಮ್ಮ ರಿಲಿಜನ್ ಒಂದು ಹೇಳ್ಬೋದು, ನೀವು ಇನ್ನೊಂದು ಮಾಡ್ಬೋದು. So basically religion prescribes ethical standards, but you may be irreligious, you may not have any religious values, but still you may be ethical. Correct alva? Correct or not sir? So what I can write here is, while see ಇವಾಗ ಇಂಡಿಯಾದಲ್ಲಿ ಹಿಂದೂಯಿಸಮ್ ಅಂತ ನಾವು ತಗೊಂಡ್ರೆ ಲೈಕ್ ಧರ್ಮ ಮಾಡಿ, ದಾನ ಮಾಡಿ, ಬಿ ಗುಡ್, ಡೋಂಟ್ ಹಾರ್ಮ್, ಡೋಂಟ್ ಕಿಲ್, ಇದೆಲ್ಲ ಹೇಳ್ತೀವಿ ನಾವು. ಕರೆಕ್ಟ್ ಅಲ್ವಾ? ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ಧರ್ಮ. ಕರೆಕ್ಟ್ ಆರ್ ನಾಟ್ ಸರ್? ಸೊ ವೈಲ್ ಮೋಸ್ಟ್ ರಿಲಿಜನ್ಸ್ ವಾಟ್ ಇಸ್ ಕಾಲ್ಡ್ ಒಂದು ಪ್ರೀಚ್ ಇಲ್ಲ ಅಡ್ವೊಕೇಟ್, ಮೋಸ್ಟ್ ರಿಲಿಜನ್ಸ್ ಪ್ರೀಚ್ ಆರ್ ಅಡ್ವೊಕೇಟ್ ethical standards, but ethics applies to everyone, even those who do not believe in religion. Ethics applies to everyone, and even to those who do not believe in it, who do not believe in religion. Correct or not sir? You may believe in God, you may not believe in God, you may be religious or you may be irreligious, but at the end of the day you have to be ethical or not ethical? Ethical. Correct alva? ಕರೆಕ್ಟ್. Correct or not sir? So ethics is more about logical and investigative behavior rather than a divine command. So ದೇವ್ರು ಹೇಳಿದ್ರು ಅಂತಲೋ ದೇವ್ರು ಹೇಳಿಲ್ಲ ಅಂತಲೋ, whether you believe it or you don't believe it, that's a different story. But at the end of the day, ethics is what is expected out of you, whether you believe in God or not believe in God. So ethics is not religion. Clear? Clear, sir. And the last point sir, ಕೆಳಗಡೆ ಬರೀತೀನಿ, ethics is not law. Ethics is not law. So ಏನಿದು ethics is not law ಅಂತಂದ್ರೆ, see basically laws are written, laws are codified. ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರೂಲ್ಸ್, ಲಾಸ್ ಏನಿದೆ ಅದನ್ನ ಒಂದು ಇನ್ಸ್ಟಿಟ್ಯೂಷನ್ಸ್ ಅದನ್ನ ಬರೆಯುತ್ತೆ. ಯಾರು ಬರೀತಾರೆ? ಇನ್ಸ್ಟಿಟ್ಯೂಷನ್ಸ್. ಸೊ ಬೇಸಿಕಲಿ ಇಟ್ಸ್ ಅ ಕೋಡಿಫೈಡ್ ಆರ್ ಪಾಸ್ಡ್ ಬೈ ಸ್ಟೇಟ್. ಸೊ ಇನ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಇನ್ ಅವರ್ ಪಬ್ಯಾಡ್, ಸ್ಟೇಟ್ ಅಂತ ಅಂದ್ರೆ ಇಟ್ಸ್ ಎ ಪೊಲಿಟಿಕಲ್ ಎಂಟಿಟಿ. ಇಟ್ ಇಸ್ ನಾಟ್ ಅ ಕರ್ನಾಟಕ, ಆಂಧ್ರ ಅಂತ ಇಲ್ಲ. ವೆನ್ ವಿ ಸೇ ದ ವರ್ಡ್ ಸ್ಟೇಟ್ ಇನ್ the bigger context, it means a political entity. Either it may be state government or central, federal or state government. So political sciences ಅಲ್ಲಿ when we say state, it's a political entity. So ಒಂದು ರಾಜ್ಯಾಂಗವು ಒಂದು ಮಾಡಿರ್ತಕ್ಕಂಥ ಒಂದು ರೂಲ್ಸ್, ಅದು ಬಂದು ನಾವು ಲಾ ಅಂತೀವಿ. ವೆರಾಸ್ ಎಥಿಕ್ಸ್ ಇಸ್ ಎ ಫಿಲಾಸಫಿ. ಕರೆಕ್ಟ್ ಅಲ್ಲ? ಎಥಿಕ್ಸ್ ಇಸ್ ಎ ಫಿಲಾಸಫಿ
Ethics is a philosophy. State ಬರ್ದಿರೋದ ಸೊಸೈಟಿ ಬರ್ದಿರೋದ? Society. Yes, sir. Society. ಬರ್ದಿರೋದಲ್ಲ, ಇಟ್ ಈಸ್ ಡಿಫೈನ್ ಮಾಡೋದಷ್ಟೇ. ದೇರ್ ಇಸ್ ನೋ ವೇರ್ ಕೋಡಿಫೈಡ್. ಕರೆಕ್ಟ್ ಅಲ್ವಾ? Yes, Ethics is sir. a philosophy defined by society and it is fluid. Fluid ಅಂದ್ರೆ ಅದು it keeps changing. Correct alva? It keeps changing. Maybe 100 years ago when my grandfather or great grandfather married at the age of 12 years or 14 years, it was correct only, it was accepted only. But today, even if you are marrying your daughter at 19, 20 years by not allowing her to go into college ಅಂತಂದ್ರೆ people see you the other way. Correct alva? So Yes. ethics change ಆಗ್ತಾ ಇಲ್ವಾ? Change ಆಗ್ತಾ ಇದೆ. Change ಆಗ್ತಿದೆ sir. Change ಆಗ್ತಿದೆ. Correct. So ethics is not law. Clear? Sir, ethics is not law, but through law we can impose ethics, We can- right, sir? we can impose some minimum standards ಬೇಕಾದ್ರೆ we can impose. Hmm. See, you don't jump a signal. ಅದು ethics. But if you jump a signal, I am going to put you 1,000 rupees fine. So you won't jump the signal. Correct alva? Yes, sir. So minimum standard of ethics na we can bring by using the law. That is correct Oh. only. ಸರ್ ಇವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಎಲ್ಲ ಇರ್ತಾವಲ್ಲ ಸರ್, ಅದನ್ನ ನಾವು ಇವಾಗ ವಿಶಾಖ ಗೈಡ್ಲೈನ್ಸ್ ಎಲ್ಲ ಇದೆ, ಅದನ್ನ ನಾವು ಎಥಿಕ್ಸ್ ಅಂತ ತಗೋಬಹುದು, ಅದು ಲಾ ಅಲ್ಲ ಜಡ್ಜ್ಮೆಂಟ್ಗಳು? No, ವಿಶಾಖ ಗೈಡ್ಲೈನ್ಸ್ ಕೊಟ್ಟು ಮತ್ತೆ ನಾವು ಇಂಪ್ಲಿಮೆಂಟ್ ಮಾಡಿದೀವಲ್ಲ ಇವಾಗ ಎಲ್ಲ ಕಡೆನೂ. ಅಲ್ಲ ಸರ್, ಇಂಪ್ಲಿಮೆಂಟ್ ಆಯ್ತು, ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ಈ ನಾಯಿಗಳನ್ನ ಶಿಫ್ಟಿಂಗ್ ಮಾಡ್ಬೇಕು, ರಿಲೊಕೇಟ್ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ನಮ್ಗೆ ಜಡ್ಜ್ಮೆಂಟ್ ಕೊಟ್ಟಿದೆ. ಸೊ Correct. ಅದನ್ನ ನಾವು ಎಥಿಕಲಿ ನಾವ್ ಹೇಗಿದೀವಿ, ನಾವು ಅನಿಮಲ್ಸ್ ಹಾರ್ಮ್ ಮಾಡಬಾರ್ದು, Correct. ಅದು ವೇ ಅಲ್ಲಿ ಇದ್ದೇವೆ. ಸೊ ಜಡ್ಜ್ಮೆಂಟ್ಸ್ ಅನ್ನ ನಾವು ಎಥಿಕ್ಸ್ ಅಂತ ತಗೊಳ್ಬೋದಾ ಸರ್? ಇಲ್ಲ, see, that's what I'm telling. See, judgment is neutral. When the judgments are implemented, they become the law, alva? See, ಹಾ, just because Supreme Court told we cannot relocate. Supreme Court ಹೇಳಿದೆ ಅಂತ ಅಂದ್ರೆ obviously ಇವಾಗ there are two things. One is judgment, one is verbal opinions. ಇವಾಗ judges ಯಾವುದೇ verbal opinions. But once the judgment ಅಂತ ಅವ್ರು ಬರ್ದಿದ್ದಾರೆ ಅಂದ್ರೆ that will be either followed by the government. Once it is followed by the government ಅಂದ್ರೆ that becomes part of law, alva? ಹಾ, Correct ಕರೆಕ್ಟ್ alva? So it becomes part of law. But judges oral observations ಏನಿದೆ, they are not law. They are just opinions of the judges. They are the morals, values of the judges. But once the judgment is passed and it is written down, they become legally enforceable. Once they are legally enforceable, they are part and parcel of the law, alva? ಹಾ, ಕರೆಕ್ಟ್ ಸರ್. ಓಕೆ, Clear? ಕ್ಲಿಯರ್ ಸರ್. So your ethics is not a law. So if ethics is not law, I can easily have a matrix. Correct alva? Correct or not, sir? ಇವಾಗ ethics is not law ಅಂತ ನಾನು ಬರ್ದಾಗ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಇದು ethics ಇದೆ, ಇಲ್ಲಿ ಬರಿತೀನಿ E and L ಅಂತ ಬರ್ಕೊಂಡಿರ್ತೀನಿ. ಇವಾಗ ethics ಇದೆ. ethics if I make a bracket ಇದು a quadrant like this ಅಂದ್ರೆ ethical and legal. It is both ethical and legal. ಯಾವುದು? Paying your taxes. Ethical, you have to pay the taxes so that government will protect you, or you have to return your lost and found wallet. ರಿಟರ್ನ್ ಲಾಸ್ಟ್ ವಾಲೆಟ್. ಸೊ ಎಥಿಕಲ್ ಆಗಿ ನೀವು ವಾಪಸ್ ಕೊಡಬೇಕು, ಲೀಗಲ್ ಆಗಿನೂ ದೇರ್ ಆರ್ ಸರ್ಟನ್ ಗೈಡ್ ಲೈನ್ಸ್. ಯು ಕೆನಾಟ್ ಹೋಲ್ಡ್ ದಟ್ ಒನ್. CCTV ನೀವು ಕಾಣಿಸಿದೀರಾ ಅಂದ್ರೆ ಪೊಲೀಸರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕರೆಕ್ಟಾ? ಕರೆಕ್ಟಾ ಹಾ, ಸರ್? Yes, sir. ಸೊ ಇಟ್ ಇಸ್ ಬೋತ್ ಎಥಿಕಲ್ ಅಂಡ್ ಲೀಗಲ್. ಕರೆಕ್ಟ್? Yes. Correct. ಕರೆಕ್ಟ್. ಇವಾಗ ಇದ್ರಲ್ಲಿ ಇದು ನೋಡಿ, ಇದು 1-1. ಇವಾಗ 1-0 ಅಂತ ನಾನು ತಗೊಂಡ್ರೆ ಇಟ್ ಈಸ್ ಎಥಿಕಲ್ and illegal. Ethical and illegal. ಯಾವುದು? ಸೇ ಫಾರ್ ಎಕ್ಸಾಂಪಲ್ ಇವಾಗ ಮಹಾತ್ಮ ಗಾಂಧಿ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಆರ್ ಮಹಾತ್ಮ ಗಾಂಧಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಆರ್ ಮಹಾತ್ಮ ಗಾಂಧಿ ಸಾಲ್ಟ್ ಸತ್ಯಾಗ್ರಹ, ಆರ್ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಆರ್ ನೆಲ್ಸನ್ ಮಂಡೇಲಾಸ್ ಮೂವ್ಮೆಂಟ್. It was ethical to do. It was ethical to defy the salt laws. It was ethical to fight against the Britishers. But it was illegal at that time. Correct? Yes, sir. Yes, sir. ಈಗ ಸ್ಟೂಡೆಂಟ್ ಸ್ಟ್ರೈಕ್ ನು ಕೂಡ ಈ ಕೆಟಗರಿ ಹಾಕ್ಬೋದಾ ಸರ್? ಯಾವ್ದಕ್ಕೆ? ಎಥಿಕಲ್ ಅಂಡ್ ಇಲ್ಲಿಗಲ್. Yeah, you can put there. Illegal, it is illegal only to, but they have taken the permission. It is nothing like illegal ಅಂತ ಏನಿಲ್ಲ ಇಲ್ಲಿ. At that time it was banned. Like Gandhiji, CDM, NCW, they were totally banned and Gandhi was not allowed to do it.
but Okay. Gandhi still did it. Whereas illi they have taken the permission and they are still doing it, alla. So it is not illegal to protest against the government in India, correct? Yes, So sir. ethical and illegal, ಆವಾಗಿನ ಕಾಲದ ಎಕ್ಸಾಂಪಲ್ಸ್. ಕ್ಲಿಯರ್? Yes, sir. Clear. ನೆಕ್ಸ್ಟ್ ಇವಾಗ ಇಲ್ಲಿ ನಾನು 01 ಅಂತ ನಾನು ತಗೊಂಡ್ರೆ ಅನ್ಎಥಿಕಲ್ ಬಟ್ ಲೀಗಲ್. ಎಲ್ಲಿ ಇಲ್ಲೇ ಬರೀಲ್ಲ, ಕೆಳಗಡೆ ಜಾಗ ಇದೆ. ಓಕೆ, ಡನ್. ಅನ್ಎಥಿಕಲ್ ಬಟ್ ಇಟ್ ಈಸ್ ಲೀಗಲ್. ಅನ್ಎಥಿಕಲ್ ಬಟ್ ಲೀಗಲ್. ಯಾವ್ದು ಅನ್ಎಥಿಕಲ್ ಬಟ್ ಲೀಗಲ್? ಸೇ ಫಾರ್ ಎಕ್ಸಾಂಪಲ್ ಇವಾಗ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್. ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಯಾವ್ದು ಸರೋಗೇಟ್ ಅಡ್ವರ್ಟೈಸ್ಮೆಂಟ್ಸ್ ಅಂತ ಬರುತ್ತೆ. ಯಾವುದು ದಟ್ ಕಿಂಗ್ ಫಿಶರ್, ದಟ್ ಸೋ ದಟ್ ಕಿಂಗ್ ಫಿಶರ್ ಸೋಡಾ ಅಂತ ತೋರಿಸ್ತಾರೆ. ದ ಮೂಮೆಂಟ್ ಯು ಸಿ ದ ವರ್ಡ್ ಕಿಂಗ್ ಫಿಶರ್ ಅಂಡ್ ದಟ್ ಉಲಾಲಾಲ ಏನ್ ಬರುತ್ತೆ ಅದು, ವಿಲ್ ಯು ರಿಮೆಂಬರ್ ಕಿಂಗ್ ಫಿಶರ್ ಅದೇನು ಮ್ಯೂಸಿಕ್ ಇಲ್ಲ ಕಿಂಗ್ ಫಿಶರ್ ಸೋಡಾ ಗುರ್ತಕ್ ಬರುತ್ತಾ, ಆರ್ ಯು ರಿಮೆಂಬರ್ ದ ಕಿಂಗ್ ಫಿಶರ್ ಆಲ್ಕೋಹಾಲಿಕ್ ಬೆವರೇಜಸ್? ಹಲೋ, Alcoholic beverages, sir. ಆಲ್ಕೋಹಾಲಿಕ್ ಬೆವರೇಜಸ್, ಕರೆಕ್ಟ್ ಅಲ್ವಾ? ಕರೆಕ್ಟ್ ಆರ್ ನಾಟ್ ಸರ್? Yes, sir. ಸೊ ವಿ ಆರ್ ಬೇಸಿಕಲಿ ದೇ ಆರ್ ಮಿಸ್ಲೀಡಿಂಗ್, ಇಟ್ ಇಸ್ ಅನ್ಎಥಿಕಲ್. ಬಟ್ ಸರೋಗೇಟ್ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಿದಾರಾ ಮಾಡ್ತಿಲ್ವಾ ಅವರು? ಮಾಡ್ತಿಲ್ವಪ್ಪ? ಮಾಡ್ತಿದ್ದಾರೆ. ಇಟ್ ಇಸ್ ಟೋಟಲಿ ಲೀಗಲ್ ಇದೆ. ದೇ ಆರ್ ನಾಟ್ ಅಡ್ವರ್ಟೈಸಿಂಗ್ ದೇರ್ ಆಲ್ಕೋಹಾಲಿಕ್ ಡ್ರಿಂಕ್ಸ್, ಬಿಕಾಸ್ ಇನ್ ಇಂಡಿಯಾ ಯು ಕೆನಾಟ್ ಅಡ್ವರ್ಟೈಸ್ ದ ಆಲ್ಕೋಹಾಲಿಕ್ ಡ್ರಿಂಕ್ಸ್. ಸೊ ಇಟ್ ಈಸ್ ಲೀಗಲ್. ಬಟ್ ದೇ ಆರ್ ಯೂಸಿಂಗ್ ಆ ಕಂಪನಿನಲ್ಲಿ, ಐ ಡೋಂಟ್ ನೋ ವೆದರ್ ದೇ ಆರ್ ರಿಯಲಿ ಸೆಲ್ಲಿಂಗ್ ಸೋಡಾ, ರಿಯಲಿ ಸೆಲ್ಲಿಂಗ್ ದೇರ್ ಮ್ಯೂಸಿಕ್ ಅಂತ, ವಿ ಡೋಂಟ್ ನೋ. ಯಾವ್ದೋ ಒಂದು 10 ಬಾಟ್ಲು 20 ಬಾಟ್ಲು ಮಾಡ್ತಾರೇನೋ, ಬಟ್ ದೇ ಆರ್ ಡೂಯಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಇನ್ ದ ನೇಮ್ ಆಫ್ ಸೋಡಾ ಅಂಡ್ ಮ್ಯೂಸಿಕ್. ಸೊ ಅನ್ಎಥಿಕಲ್ ಬಟ್ ಇಟ್ ಈಸ್ ಟೋಟಲಿ ಲೀಗಲ್. ಕ್ಲಿಯರ್? ಅರ್ಥ ಆಯ್ತಾ ನಿಮ್ಗಿದು? ಹಾ ಸರ್. Yes, sir. Or recently we have this, you might have seen this US Senate asking the Boeing or different airline owners, the CEOs, ಎಷ್ಟು ಬೋನಸ್ ಬಂತು ನಿಮಗೆ, ಎಕ್ಸ್ಟ್ರಾ ಎಷ್ಟು ಬೋನಸ್ ತಗೊಂಡ್ರಿ ಅಂತ. ದೇ ಟೋಲ್ಡ್ ವಿ ಟುಕ್ ಬೋನಸ್ ಇನ್ ಏನಂತಾರೆ, ವಾಟ್ ಯು ಕಾಲ್ ಇಟ್, ಮಿಲಿಯನ್ಸ್. ಸೊ ಎಕ್ಸಿಕ್ಯೂಟಿವ್ ಬೋನಸ್ ತಗೊಂಡಿದ್ದಾರೆ ಆ ವರ್ಷಕ್ಕೆ, ವೈಲ್ ಲೇಯಿಂಗ್ ಆಫ್ ಎಂಪ್ಲಾಯೀಸ್. ಇವಾಗ ಇಷ್ಟೊಂದು ಏನು ಎಂಪ್ಲಾಯೀಸ್ ಲೇ ಆಫ್ ಮಾಡಿದ್ರಲ್ಲ ಇವತ್ತು ಕಾರ್ಪೊರೇಟ್ ಅಲ್ಲಿ ಇಂಡಿಯಾದಲ್ಲಿ, AI ಇಂದ ಹೋಯ್ತು ಅಂತ. when that was happening, did any of the CEO or did any of the top management ನಮಗೂ ಸಂಬಳ ಕಡಿಮೆ ಮಾಡಿ ಅಂತ ಯಾರನ್ನ ಮಾಡಿದ್ರ? ಇಲ್ಲ, ಅವ್ರ ಸಂಬಳ ತಗೊಂತಾನೆ ಇದಾರೆ, ಅಷ್ಟೇ ಸಂಬಳ ತಗೊಂತಾ ಇದಾರೆ, ಅಷ್ಟೇ ತಗೊಂತಾ ಇದಾರೆ. ಲೀಗಲ್ ಓನ್ಲಿ. ಬಟ್ ಯು ಆರ್ ಲೇಯಿಂಗ್ ಆಫ್ ದ ಜೂನಿಯರ್ ಮ್ಯಾನೇಜ್ಮೆಂಟ್ ಆರ್ ದ ಜೂನಿಯರ್ ಎಂಪ್ಲಾಯೀಸ್, ವೈಲ್ ದ ಟಾಪ್ ಎಕ್ಸಿಕ್ಯೂಟಿವ್ಸ್ ಆರ್ ಟೇಕಿಂಗ್ ಅವೇ ದ ಎಕ್ಸ್ಟ್ರಾ ಬೋನಸಸ್. ಸೊ ಇಟ್ ಇಸ್ ಟೋಟಲಿ ಲೀಗಲ್ ಬಟ್ ಇಟ್ ಈಸ್ ಅನ್ಎಥಿಕಲ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಆರ್ ನಾಟ್ ಸರ್? Yes, sir. ಅದು ಆರ್ ಯೂಸಿಂಗ್ ಲೀಗಲ್ ಲೂಪ್ ಹೋಲ್ಸ್. ಲೀಗಲ್ ಲೂಪ್ ಹೋಲ್ಸ್, ಅದು ವಾಟ್ ಎವರ್ ಇಟ್ ಮೇ ಬಿ, ವೆದರ್ ಇಟ್ ಮೇ ಬಿ ನಿಮ್ಮ ಟ್ಯಾಕ್ಸ್ ಲಾಸ್ ಇರ್ಬೋದು, ಆರ್ ವಾಟ್ ಎವರ್ ಇಟ್ ಮೇ ಬಿ, ಜಸ್ಟ್ ಟ್ಯಾಕ್ಸ್ ಅಂತ ಬರ್ದಿರ್ತೀನಿ. ಸೊ ಟ್ಯಾಕ್ಸ್ ಲಾಸ್ ಅದು ಇದು ಎಲ್ಲ ಯೂಸ್ ಮಾಡ್ಕೊಂಡು ಟ್ಯಾಕ್ಸ್ ಅವಾಯ್ಡೆನ್ಸ್. ಸೊ ಯು ಆರ್ ಯೂಸಿಂಗ್ ಆಲ್ ದಿ ಲೂಪ್ ಹೋಲ್ಸ್ ಟು ಮೇಕ್ ಶೂರ್ ದಟ್ ಯು ಡು ನಾಟ್ ಪೇ ಎನಿ ಟ್ಯಾಕ್ಸ್. ಸೊ ಅಗೈನ್ ಇಟ್ ಈಸ್ ಲೀಗಲ್ ಓನ್ಲಿ ಬಟ್ ಇಟ್ ಈಸ್ ಅನ್ಎಥಿಕಲ್. ಕರೆಕ್ಟಾ? ಕರೆಕ್ಟ್ Yes, ನಾಟ್ sir. ಸರ್? ಸೊ ಇದು ಒಂದು. ಅಂಡ್ ಲಾಸ್ಟ್ಲಿ ವಾಟ್ ಎವರ್ ಇಟ್ ಮೇ ಬಿ, ಲೈಕ್ 00 ಇಸ್ ಬರೋದಿಲ್ಲ ಬಟ್ ಸ್ಟಿಲ್ ಈಸಿಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. 00 ಅಂತ ತಗೊಂಡ್ರೆ ಅನ್ಎಥಿಕಲ್ ಅಂಡ್ ಇಲ್ಲೀಗಲ್. ಅನ್ಎಥಿಕಲ್ ಅಂಡ್ ಇಲ್ಲೀಗಲ್, ಲೈಕ್ ಜನರಲ್ ಎಕ್ಸಾಂಪಲ್ಸ್, ಬ್ರೈಬರಿ, ಕರಪ್ಷನ್. ಕರೆಕ್ಟ್ ಅಲ್ವಾ? Correct. ಕರಪ್ಷನ್, ಬೈಬರಿ, ಮರ್ಡರ್, ಥೆಫ್ಟ್. Correct or not, sir? So, etc. So all of this will fall in this one. Clear? ಕ್ಲಿಯರ್ ಸರ್. Yes, clear. ಸರ್, ಇವರು ಪ್ರೊಟೆಸ್ಟ್ಗೆ ಎಕ್ಸಾಂಪಲ್ ಹೇಳಿದ್ರಲ್ಲ ಸರ್, ಸ್ಟೂಡೆಂಟ್ಸ್ ಪ್ರೊಟೆಸ್ಟ್. ಈಗ ಮಯನ್ಮಾರ್ ಅಲ್ಲೆಲ್ಲ ಈಗ ಮಿಲಿಟರಿ ಕೂಪ್ ಅವರೇ ಗೌರ್ಮೆಂಟ್ ಎಲ್ಲ ಇದು ಮಾಡ್ತಿದಾರಲ್ಲ ಸರ್. ಆಮೇಲೆ ನೇಪಾಳಲ್ಲೂ ಎಲ್ಲ ಚೇಂಜ್ ಆಯ್ತಲ್ವಾ ಸರ್ ಪ್ರೊಟೆಸ್ಟ್. ಸೊ ಅದು ಯಾವ್ದಕ್ ಹಾಕೋಬೇಕು ಸರ್ ಅದನ್ನ ನಾವು ಎಕ್ಸಾಂಪಲ್? ಅದು ಎಥಿಕಲ್ ಅಂತಂದ್ರೆ ಫ್ರಮ್ ದೇರ್ ಪರ್ಸ್ಪೆಕ್ಟಿವ್ ಇಟ್ ಮೇ ಬಿ ಎಥಿಕಲ್ ಓನ್ಲಿ, ಬಟ್ ಅವರ ಒಂದು ಪರ್ಸ್ಪೆಕ್ಟಿವ್ ಇಂದ. ಬಟ್ ಆಸ್ ಎ ನ್ಯೂಟ್ರಲ್ ಔಟ್ಸೈಡರ್ ನೀವು ನೋಡಿದಾಗ, ಯು ಕಂಡಕ್ಟ್ ಎಲೆಕ್ಷನ್ಸ್ ಒನ್ಸ್ ಇನ್ ಎವ್ರಿ 5 years, ಯು ಹ್ಯಾವ್ ದ ರೈಟ್ ಟು ಡೆಮೋಕ್ರಸಿ ಎಕ್ಸೆಟ್ರಾ. ಕರೆಕ್ಟ್ ಅಲ್ವಾ? ಸೊ ಒಂದು ಮಿಲಿಟರಿ ಕೂಪ್ ಅಂತ ಬಂದಾಗ, ಆಬ್ವಿಯಸ್ಲಿ ಮಿಲಿಟರಿ ಕೂಪ್ ಇಸ್ ಎನಿವೇ ಇಟ್ಸ್ ನೆಗೆಟಿವ್ ವರ್ಡ್ ಓನ್ಲಿ. ವಾಟ್ ಎವರ್ ಮೇ ಬಿ ಯುವರ್ ಜಸ್ಟಿಫಿಕೇಶನ್ಸ್, ಯು ಹ್ಯಾವ್ ಒನ್ ಪೀಸ್ಫುಲ್ ವೇಸ್ ಟು ಅಡ್ರೆಸ್ ದ ಇಶ್ಯೂಸ್ ಅಲ್ವಾ? ಸೊ from their perspective, from that society's perspective, it may be ethical, but from a neutral outsider, it is unethical. Okay, sir.
ಸೊ ಡಿಫರೆನ್ಸ್ ಅದೇ ಹೇಳ್ತಾ ಇದೀವಲ್ಲ, ದ ಎಥಿಕ್ಸ್ ವೇರೀಸ್ ಅಕಾರ್ಡಿಂಗ್ ಟು ಟೈಮ್ ಅಂಡ್ ಸ್ಪೇಸ್. ಸೊ ಹಿಂದೆ 20 ವರ್ಷದ ಮುಂಚೆ ಇದ್ದಂತಹ ಒಂದು LGBTQ ರೈಟ್ಸ್ ಆ ಸೊಸೈಟಿನಲ್ಲಿ ನೋಡಿದ್ರೆ ದೇವರ್ ಕರೆಕ್ಟ್, ಬಟ್ ಟುಡೇ ದೇ ಆರ್ ಬ್ಯಾಡ್. ಸತಿ ಸಿಸ್ಟಮ್ ಆ ಸೊಸೈಟಿನಲ್ಲಿ ಸಮ್ ಪೀಪಲ್ ಆರ್ ಎಂಟೈರ್ ಸೊಸೈಟಿ ಫೆಲ್ಟ್ ಇಟ್ ಇಸ್ ಗುಡ್, ಬಟ್ ಟುಡೇ ವಿ ಆರ್ ಸೇಯಿಂಗ್ ಇಟ್, ಆರ್ ಇವನ್ ಅಟ್ ದಟ್ ಟೈಮ್ ಆಲ್ಸೋ ರಾಜಾರಾಮ್ ಮೋಹನ್ ರಾಯ್ ಅಲ್ಲಿಂದಾನೆ ಶುರು ಮಾಡಿ we called it as bad. So finally society adopted. So ethics keeps changing with time and space. What is correct in one society may totally be wrong in other society. Correct alva? ಇವಾಗ Yes, ಸೇ ಫಾರ್ sir. ಎಕ್ಸಾಂಪಲ್, ಇವಾಗ ಸೇ ಫಾರ್ ಎಕ್ಸಾಂಪಲ್ ಇನ್ ವಿಲೇಜ್, ಇವಾಗ ಒಂದು ಡಾಟರ್ ಇನ್ ಲಾ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಕಮ್ ಇನ್ ಫ್ರಂಟ್ ಆಫ್ ಫಾದರ್ ಇನ್ ಲಾ, ಆರ್ ಒಂದು ಫೇಸ್ ಗೆ ಒಂದು ವೇಲ್ ಹಾಕೊಂಡು ಮಾತಾಡ್ತಾರೆ. ಕರೆಕ್ಟಾ? Yes, sir. ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಇನ್ ದ ರೂರಲ್ ಸೆಟಪ್. ನಾವು ನೋಡ್ತೀವಿ, ಸಿನಿಮಾಗೆಲ್ಲ ನಾವು ನೋಡ್ತೀವಿ. ಬಟ್ ಅದೇ ಇಫ್ ಲುಕ್ ಅಟ್ ದ ಅರ್ಬನ್ ಸೆಟಪ್ ಅಂತ ನಾನು ನೋಡಿದ್ರೆ ಆ ತರ ಮುಂದೆ ಬಂದು ಮಾತಾಡಬಾರ್ದು ಅಂತಲೋ ಇಲ್ಲ ಮಕ್ಕಕ್ಕೆ ವೇಲ್ ಹಾಕೊಂಡು ಬರ್ಬೇಕು ಅಂತಲೋ ಆ ತರ ವಿ ಡೋಂಟ್ ಸಿ ದಟ್ ಒನ್. ಕರೆಕ್ಟ್ ಅಲ್ವಾ? Yes, sir. ಸೊ ಒಂದು ವ್ಯಾಲ್ಯೂ ಸಿಸ್ಟಮ್ ಇರ್ಬೋದು, ಒಂದು ಮಾರಲ್ಸ್ ಇರ್ಬೋದು, ಅಂಡ್ ಇವನ್ ದಟ್ ಎಥಿಕಲ್ ಏನಿದೆ ದಟ್ ಇಸ್ ಟೋಟಲಿ ವೇರೀಸ್. ಸೊ ಒಂದು ಟೈಮ್ ಅಂಡ್ ಸ್ಪೇಸ್ ಅಲ್ಲಿ ಸಿ ಹೌ ಇಟ್ ಈಸ್ ವೇರಿಯಿಂಗ್. ಕರೆಕ್ಟ್ ಆರ್ ನಾಟ್ ಸರ್? Yes, sir. So that is the thing. So ethics varies according to society, according to time, according to space. Clear? Yes, sir. So any doubts are up till here? Yes sir. No, Everyone? Any doubt? Any doubt? No doubt? ಸರ್ ಇದು ಡೀಲ್ಸ್ ವಿತ್ ಹ್ಯೂಮನ್ ಆಕ್ಟ್ಸ್ ಅಂಡ್ ನಾಟ್ ಆಕ್ಟ್ಸ್ ಆಫ್ ಹ್ಯೂಮನ್, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಇನ್ನೊಂದ್ಸಾರಿ? Deals with human actions and not acts of human ಅಂತಂದ್ರೆ, see what is a human act ಅಂತಂದ್ರೆ that is something that you do with full awareness, full knowledge. Whereas acts of human ಅಂತ ಅಂದ್ರೆ which every human being does it. Breathing, walking, sleeping, every human being is doing it. Correct alva? ಕರೆಕ್ಟ್. So that is what is called as acts of human. Like breathing, sleeping, ಇವೆಲ್ಲನೂ acts of human. We all do it involuntary. ಅದು ಯಾರು ಫೋರ್ಸ್ ಮಾಡೋದಿಲ್ಲ, ಯಾರು ಏನು ಮಾಡೋದಿಲ್ಲ. That is your involuntary action. Whereas human acts ಅಂತಂದ್ರೆ something that you do with full knowledge. That is called as your human act. Correct alva? ಕರೆಕ್ಟ್ ಸರ್. ಸೊ ಎಥಿಕ್ಸ್ ಅಂತಂದ್ರೆ ಹ್ಯೂಮನ್ ಆಕ್ಟ್ಸ್ ವಿಚ್ ನಾವು ಯಾವ್ದನ್ನ ಫುಲ್ ಅವೇರ್ನೆಸ್ ಆಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಯೋಚನೆ ಮಾಡಿದ್ರೆ ಅದು ಎಥಿಕ್ಸ್ ಆಗುತ್ತೆ. ಬಟ್ ಎವ್ರಿ ಡೇ ಊಟ ಮಾಡೋದು, ಮಲಗೋದು, ಬ್ರೀತಿಂಗ್, ಸ್ಲೀಪಿಂಗ್ ಅಂದ್ರೆ ಯಾವ್ದು ಅಂದ್ರೆ ನ್ಯಾಚುರಲ್ ಆಗಿ ಒಬ್ಬ ಹ್ಯೂಮನ್ ಮಾಡ್ತಾನೆ, ಅದು ಎಥಿಕ್ಸ್ ಗೆ ಬರೋದಿಲ್ಲ ಅಂತ ಇಷ್ಟೇ ಅಲ್ಲ ಸರ್? Exactly. ಅಂದ್ರೆ no, something involuntary. ಇವಾಗ ಊಟ ಮಾಡೋದು, ಓಡಾಡೋದು, this is all voluntary only. ಅದು ನೀವು with full action only you are going to do it. But you're breathing, you're not aware that you are breathing. It's happening whether you're talking, running, jogging, whatever you're doing, it is happening on its own. And every human being is doing it. Correct alva? ಕರೆಕ್ಟ್ ಸರ್. ಸೊ ದಟ್ ಈಸ್ ಆಕ್ಟ್ಸ್ ಆಫ್ ಹ್ಯೂಮನ್. ಇವಾಗ ಜಾಗಿಂಗ್ ಅಂತ ನಾನು ತಗೊಂಡ್ರೆ, ಆರ್ ಇವಾಗ ರನ್ನಿಂಗ್ ಅಂತ ನಾನು ತಗೊಂಡ್ರೆ, ರನ್ನಿಂಗ್ ಇಸ್ ಬೇಸಿಕಲಿ ನ್ಯೂಟ್ರಲ್. ಅಲ್ಲಿ ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ. ಬಟ್ ವಿ ಕ್ಯಾನ್ ಮೇಕ್ ಇಟ್ ಪಾಸಿಟಿವ್ ಅಂಡ್ ನೆಗೆಟಿವ್ ಬೈ ಆಡಿಂಗ್ ಕಂಟೆಕ್ಸ್ಟ್. ಹಿ ರನ್ಸ್ ಎವ್ರಿ ಡೇ ಇನ್ ದ ಮಾರ್ನಿಂಗ್ ಇನ್ ದ ಪಾರ್ಕ್. ಗುಡ್ಡ ಬೇಡ? ಗುಡ್. ಗುಡ್. ಹಿ ಇಸ್ ರನ್ನಿಂಗ್ ಅವೇ ಫ್ರಮ್ ದ ಪೊಲೀಸ್. Bad. Bad. See, running ಯಾವ ತರ ಡಿಫೈನ್? ರನ್ನಿಂಗ್ ಇಸ್ ಟೋಟಲಿ ನ್ಯೂಟ್ರಲ್. ಇಟ್ ಇಸ್ ನಾಟ್ ಆಕ್ಟ್ಸ್ ಆಫ್ ಹ್ಯೂಮನ್, ಇಟ್ ಇಸ್ ಹ್ಯೂಮನ್ ಆಕ್ಟ್ ಓನ್ಲಿ. You run with full awareness, full knowledge. Whether you want good health ಗೆ ನೀವು ರನ್ ಮಾಡ್ತಾ ಇದ್ದೀರಾ, ಕಳ್ಳ ಇಂದ ಓಡೋಗೋದಕ್ಕೆ ರನ್ ಮಾಡ್ತಾ ಇದ್ದೀರಾ. ಕರೆಕ್ಟ್ ಅಲ್ವಾ? You getting my point, sir? ಅರ್ಥ ಆಯ್ತು ಸರ್ ಇವಾಗ. ಅರ್ಥ ಆಯ್ತಲ್ಲ? ದಟ್ಸ್ ದ ಥಿಂಗ್. ಸೊ ವಿತ್ ಫುಲ್ ಅವೇರ್ನೆಸ್, ಫುಲ್ ನಾಲೆಜ್ ಅಲ್ಲಿ ನೀವು ಮಾಡಿದ್ರೆ ದಟ್ ಈಸ್ ಯುವರ್ ಹ್ಯೂಮನ್ ಆಕ್ಷನ್ ಆರ್ ಹ್ಯೂಮನ್ ಆಕ್ಟ್. ವೆರಸ್ ಆಕ್ಟ್ಸ್ ಆಫ್ ಹ್ಯೂಮನ್ ಅಂದ್ರೆ ಇಟ್ ಇಸ್ ಇನ್ವಾಲಂಟರಿ. ಸೊ ಅದು ನಾವೇನು ಮಾಡಕ್ ಆಗೋದಿಲ್ಲ. ದಟ್ ಈಸ್ ಹ್ಯಾಪನಿಂಗ್ ಫಾರ್ ಎವ್ರಿ ಒನ್. ದಟ್ ಸಮಥಿಂಗ್ ದಟ್ ಯು ಕೆನಾಟ್ ಕಂಟ್ರೋಲ್. ಕ್ಲಿಯರ್? ಕ್ಲಿಯರ್ ಸರ್. So next ಬಂದು we have the philosophical approaches, but this is basically ಇನ್ನೊಂದು ಚಾಪ್ಟರ್ 3 dimensions of ethics. ಇಲ್ಲಿ in our topics here ಇದೆಲ್ಲ ಇದು dimensions of ethics 1.2 ಬರುತ್ತೆ. ಬಟ್ ಸ್ಟಿಲ್ ನಾನು ಇನ್ನ ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾ ಇರೋದು ಎಥಿಕ್ಸ್ ಅಂದ್ರೆ ಏನು, ವಾಟ್ ಈಸ್ ಎಥಿಕ್ಸ್, ವಾಟ್ ಎಥಿಕ್ಸ್ ಇಸ್ ನಾಟ್ ಅಂತ ಇಂಟ್ರೊಡಕ್ಷನ್ ಕೊಡ್ತಾ ಇರೋದ್ರಿಂದ we have to see that thing also. So basically major approaches to ethics. So this itself is a complete chapter, but still ಇದು ಇಂಟ್ರೊಡಕ್ಷನ್ ಅಲ್ಲಿ ನಾನು ಹೇಳಿರ್ಬೇಕು ನಿಮ್ಗೆ. ಸೊ ಫಸ್ಟ್ ಒನ್ ಈಸ್ ವರ್ಚು ಎಥಿಕ್ಸ್. Virtue ethics, and the famous proponent is Aristotle. ಸೊ ಬೇಸಿಕಲಿ ಇಲ್ಲಿ ಏನ್ ಹೇಳ್ತಪ್ಪ ಇಲ್ಲಿ ಅಂತಂದ್ರೆ, ಸೊ ಇಲ್ಲಿ ಸ್ಪೆಸಿಫಿಕ್ ರೂಲ್ಸ್ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಏನೂ ಇಲ್ಲ.
ಬೇಸಿಕಲಿ ವರ್ಚು, ಬೇಸಿಕಲಿ ಲೈಕ್ ವರ್ಚೂಸ್ ಅಂಡ್ ವೈಸ್ ಅಂತ ನಾವೇನ್ ಹೇಳ್ತೀವಿ. ವರ್ಚು ಇಸ್ ಬೇಸಿಕಲಿ ಇನ್ಹರೆಂಟ್ ಕ್ಯಾರೆಕ್ಟರ್. It is basically inherent character, or it is basically your individual integrity. Individual integrity. So basically, a person who is having individual character, a person who is a man of ethics, that fellow will naturally act ethically ಅಂತ ಹೇಳ್ತಾರೆ. Will naturally act ethically. ಅಂದ್ರೆ ಇವಾಗ ಒಂದು ಮನುಷ್ಯನಲ್ಲಿ ಒಳ್ಳೆ ವ್ಯಾಲ್ಯೂಸ್ ಒಳ್ಳೇದಿದು ಇದೆ ಅಂತ ಅಂದ್ರೆ ಆಟೋಮ್ಯಾಟಿಕಲಿ ಯು ವಿಲ್ ಡೆವಲಪ್ ಗುಡ್ ಹ್ಯಾಬಿಟ್ಸ್. ಸಿ ವರ್ಚ್ಯೂ ಲೀಡ್ಸ್ ಟು ಹ್ಯಾಬಿಟ್, ಹ್ಯಾಬಿಟ್ ಲೀಡ್ಸ್ ಟು ಆಕ್ಷನ್. ಸೊ if you are having good values, I am a man of integrity, honesty, openness, transparency, that will lead to my habit of not taking bribe, not giving bribe, not doing anything wrong. Thereby whatever I do will be good actions only. So Aristotle says we have to inculcate, we have to increase the inherent values in the human being, the good values. Avag automatically actions will be ethical anta he says. So this is one approach to ethics. Clear? Clear, sir. Then next, just a second, sir. Save this. Yeah. Next one though, we have what is called as consequentialism or teleology. Teleology or deontology. Teleology or consequentialism. Or even you can call it as utilitarianism ಅಂತ ಒಂದು ಸಬ್ ಬ್ರಾಂಚ್ ಅಷ್ಟೇ ಇದು ಯುಟಿಲಿಟೇರಿಯನಿಸಮ್. ಯುಟಿಲಿಟೇರಿಯನಿಸಮ್. ಸೊ ಏನಿದೆ ಯುಟಿಲಿಟೇರಿಯನಿಸಮ್ ಅಂತ ಅಂದ್ರೆ, ಸೊ ಬೇಸಿಕಲಿ ದಿಸ್ ಥಿಂಗ್ ಆಸ್ ಇಟ್ಸ್ ನೇಮ್ ಇಟ್ ಸೆಲ್ಫ್ ಸೇಸ್, ಇಟ್ ಜಡ್ಜಸ್ ದ ಥಿಂಗ್ಸ್ ದಟ್ ಯು ಆರ್ ಡೂಯಿಂಗ್ ಬೇಸ್ಡ್ ಆನ್ ದಿ ಔಟ್ಕಮ್, based on the outcome or the final end, based on the outcome or final end. So whatever you do, if it is bringing greatest happiness for greatest number, for greatest number, greatest happiness for greatest number, ಇದು ತಗೊಂಬಂದಿದ್ದೀರಾ ಅಂತ ಅಂದ್ರೆ automatically whatever that you are doing is right. Are you getting it, sir? We don't see whether you are doing something is good, bad, etc. etc. ನಾವು ನೋಡೋದಿಲ್ಲ ಇಲ್ಲಿ. We will simply see whatever you are doing is good or bad based on whether that thing is going to bring out the greatest happiness or not bring out the greatest happiness. Clear? ಸರ್ ಅಂದ್ರೆ ಟ್ರೈನ್ ಎಕ್ಸಾಂಪಲ್ ಅಲ್ಲಿ ಈಗ 4 ಜನ ಒಬ್ಬರನ್ನ ಉಳಿಸೋದ್ರಲ್ಲಿ 4 ಜನ ಉಳಿಸೋದು ಗ್ರೇಟರ್ ಹ್ಯಾಪಿನೆಸ್ ಫಾರ್ ಗ್ರೇಟೆಸ್ಟ್ ನಂಬರ್ ಆ ತರನ? Exactly. Say for example, there is one terrorist. If you shoot him, if you kill him, you will be saving hundreds of people. Andre, yes, you can shoot him, but basically shooting is wrong or right? Wrong. Wrong, sir. Shooting is basically wrong. But here, by shooting one terrorist, you are saving hundreds of people or not saving hundreds of people? Saving 100. Saving. Correct, alva? So, athara, utilitarianism. So, you are bringing greatest happiness to greatest number. Andre, you can do that one. Idu helutte. This theory. Again, as I told, this itself is a separate chapter. Idu one full chapter barutte idu. Again, I'll discuss that tomorrow. No issues, okay? Just nimge artha agli ethics introduction alli ಏನೆಲ್ಲ ಬರುತ್ತೆ ಅಂತ we are giving here. Done? Okay, sir. Next, we have what is called as deontology, which is basically duty-based ethics. Duty-based ethics. So basically, your moral, if it is done out of a sense of duty, regardless of consequences. So outcome ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ನೀವು. So what is the thing is, ನೀವು ಅಲ್ಲಿ ಏನ್ ಆಕ್ಟ್ ಮಾಡ್ತಾ ಇದ್ದೀರಾ, that should be the universal law. ಅದು ಎಲ್ಲರೂ ಅದೇ ಮಾಡ್ತಿದ್ದಾರೆ, that should be the law. So you are duty bound to do such a thing. That is called as your deontology. Clear? ಸರ್ ಇದಕ್ಕೆ ಎಕ್ಸಾಂಪಲ್ ಕೊಡ್ತೀರಾ ಸರ್? ಯಾವ್ದಕ್ಕೆ ಮೇಡಮ್? ಡಿಯಾನ್ಟಾಲಜಿ. ಎನಿಥಿಂಗ್ ದಟ್ ಯು ಕ್ಯಾನ್ ಟೇಕ್. ಡಿಯಾನ್ಟಾಲಜಿಗೆ ಎಕ್ಸಾಂಪಲ್ ಅಂತಂದ್ರೆ ಯಾವ ತರ ಹೇಳಿದ ನಿಮ್ಗೆ?
Like normal, whatever that you do at the end of the day, if it is duty based ಅಂತಂದ್ರೆ that will become the law. ಸರ್ ಈಗ ಫಾದರ್ ಪೊಲೀಸು ಮಗ ತಪ್ಪು ಮಾಡಿರ್ತಾನೆ, ಅವಾಗ ಇದು ಡಿಯಾಂಟಾಲಜಿ ಕೆಳಗಡೆ ಬರುತ್ತಾ? ಯಾವುದು? ಈಗ ಫಾದರ್ ಪೊಲೀಸು ಮತ್ತೆ ಮಗ ಏನೋ ತಪ್ಪು ಮಾಡಿರ್ತಾನೆ, ಅದು ಡಿಯಾಂಟಾಲಜಿ ಕೆಳಗಡೆ ಬರುತ್ತಾ? ಸೆನ್ಸ್ ಆಫ್ ಡ್ಯೂಟಿ ರಿಗಾರ್ಡ್ಲೆಸ್ ಆಫ್ ಕಾನ್ಸಿಕ್ವೆನ್ಸ್, ಅವನೇ ಅರೆಸ್ಟ್ ಮಾಡ್ಬೇಕಾದ ಸಿಚುವೇಶನ್ ಬಂದಾಗ ಮಾಡ್ಲೇಬೇಕು ಸರ್, ಅಷ್ಟೇ. ಅದು ಡಿಯಾಂಟಾಲಜಿ. ನಾನು ಅವಾಗ ನಿಮ್ಗೆ ಹೇಳ್ದೆ ಅಲ್ವಾ, ಇವಾಗ ವಾಲೆಟ್ ಯಾರ್ದೋ ಸಿಕ್ಕಿದೆ, ನೀವು ಅದನ್ನ ವಾಪಸ್ ಕೊಡ್ತೀರಾ, ದಟ್ ಈಸ್ ಆಲ್ಸೋ ಡ್ಯೂಟಿ, ದಟ್ ಈಸ್ ಯುವರ್ ಡ್ಯೂಟಿ ಟು ಡೂ, ಕರೆಕ್ಟ್ ಅಲ್ವಾ? ಎಸ್. ಆರ್ ಇವಾಗ ನೀವೇನೋ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀರಾ, ಆ ಕಂಪ್ನಿನಲ್ಲಿ ದೇ ಆರ್ ಆಸ್ಕಿಂಗ್ ಯು ಟು ಲೈಕ್ ಫೇಕ್ ಸಮ್ ಡೇಟಾ ಆರ್ ಅಂದ್ರೆ ಫಡ್ಜ್ ಸಮ್ ಡಾಕ್ಯುಮೆಂಟ್ಸ್, ದೇರ್ ಬೈ ಟು ಶೋ ದಟ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದ ಸಿಸ್ಟಮ್, ಬಟ್ ಯು ಡು ನಾಟ್ ಅಗ್ರಿ ಟು ದಟ್ ಒನ್, ಯು ಸೇ ದಟ್ ಈವನ್ ಇಫ್ ಯು ರಿಮೂವ್ ಮೀ ಫ್ರಮ್ ಮೈ ಜಾಬ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಡೂ ಸಚ್ ಎ ಥಿಂಗ್ ಅಂತ. ನಿಮ್ಗೆ ಅರ್ಥ ಆಯ್ತಾ? ಹಲೋ ಸರ್ ಇನ್ನೊಂದ್ಸರಿ ಹೇಳಿ. ಇವಾಗ ನೀವೊಂದು ಕೆಲಸ ಮಾಡ್ತಾ ಇದ್ದೀರಾ, ಹ್ಮ್. ಆ ಕೆಲಸದಲ್ಲಿ ಯಾವ್ದೋ ಒಂದು ರೆಕಾರ್ಡ್ಸ್ ಎಲ್ಲಾನು ತಿದ್ದಬೇಕು, ಫಾಲ್ಸಿಫೈ ದ ಇನ್ಫಾರ್ಮೇಶನ್. You have to falsify the information. If you don't falsify the information, they are telling they are going to remove you from the job. ನೀವು ಆಡಿಟರ್ ಇದ್ದೀರಾ, ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಲೆಕ್ಕ ನೋಡ್ಕೊಂತಾ ಇದ್ದೀರಾ, so they are telling that if you don't falsify the data, you will be removing from the job anta. Okay. But still, what is your duty? To Falsify falsify the manually. data, to falsify the data, or to give the correct data? To give the correct data. To give the correct data. Correct ಅಲ್ವಾ? Yes. ಆರ್ ಯು ಆರ್ ಎ ಜರ್ನಲಿಸ್ಟ್ ಅಂತ ಅನ್ಕೊಳ್ಳೋಣ, ನೀವೊಂದು ಜರ್ನಲಿಸ್ಟ್ ಇದ್ದೀರಾ, ಇವಾಗ ನೀವು ಎಲ್ಲಿಂದಾನೋ ಏನೋ ಒಂದು ಸ್ಕ್ಯಾಮ್ ಆಗಿದೆ ಅಂತ ಏನೋ ಒಂದು ಅಂತ ನೀವೊಂದು ಪೇಪರ್ ಅಲ್ಲಿ ಪಬ್ಲಿಷ್ ಮಾಡ್ಬಿಟ್ಟಿದ್ದೀರಾ. ಇವಾಗ ಪೊಲೀಸ್ ವಿಲ್ ಕಮ್ ಅಂಡ್ ಆಸ್ಕ್ ಯು, ನೀವು ಪಬ್ಲಿಷ್ ಮಾಡೋದು ಕರೆಕ್ಟ್ ಏನಪ್ಪ, ಬಟ್ ನಿನ್ಗೆ ಯಾರು ಹೇಳಿದ್ರು ಹೇಳು ನಮ್ಗೋದು ಅಂತ ಕೇಳ್ತಿದ್ದಾರೆ. ಸೊ ಈಸ್ ಇಟ್ ಯುವರ್ ಡ್ಯೂಟಿ ಟು ಪ್ರೊಟೆಕ್ಟ್ ಯುವರ್ ಸೋರ್ಸ್ ಆರ್ ನಾಟ್ ಪ್ರೊಟೆಕ್ಟ್ ಯುವರ್ ಸೋರ್ಸ್ ಆಸ್ ಎ ಜರ್ನಲಿಸ್ಟ್? Protecting the source, sir. ಪ್ರೊಟೆಕ್ಟಿಂಗ್ ದ ಸೋರ್ಸ್, ಕರೆಕ್ಟ್ ಅಲ್ಲ? ಇವಾಗ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ರಾಂಗ್ ಆಗಿದೆ ಅಂತ ನಿಮ್ಗೆ ಯಾರೋ ಒಬ್ಬ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ನೀವು ಅದನ್ನ ಪಬ್ಲಿಷ್ ಮಾಡಿದೀರಾ, ಅದು ರಾಂಗ್ ಆಗಿರೋದು ಇವಾಗ ಪ್ರೂವ್ ಆಗಿದೆ, ಬಟ್ ಪೊಲೀಸ್ ಆರ್ ಆಸ್ಕಿಂಗ್ ಆರ್ ದ ಡಿಪಾರ್ಟ್ಮೆಂಟ್ ಇಸ್ ಆಸ್ಕಿಂಗ್, ನಿನ್ಗೆ ಯಾರು ಹೇಳ್ದ ಹೇಳಪ್ಪ ಅಂತ ಕೇಳ್ತಿದ್ದಾರೆ. ಹೇಳ್ಬೇಕಾ ಹೇಳ್ಬಾರ್ದ? ಇವಾಗ ಹೇಳ್ಬಾರ್ದು, ಕರೆಕ್ಟ್ ಅಲ್ವಾ? Yes, sir. ಸೊ ದಟ್ ಈಸ್ ಯುವರ್ ಡ್ಯೂಟಿ. ಸೊ ಆಸ್ ಎ ಡ್ಯೂಟಿ ಯು ಡು ನಾಟ್ ಲೀವ್ ಸಚ್ ಎ ಥಿಂಗ್, ವಾಟ್ ಎವರ್ ದ ಕಾನ್ಸಿಕ್ವೆನ್ಸಸ್. ಇವಾಗ ನೀವು ಆ ಸೋರ್ಸ್ ಕೊಟ್ಟಿಲ್ಲ ಅಂದ್ರೆ ಪೊಲೀಸರು ನಿಮ್ಮನ್ನೇ ಹ್ಯಾರಾಸ್ ಮಾಡ್ಬೋದು, ಇಲ್ಲ ನಿಮ್ ಡಿಪಾರ್ಟ್ಮೆಂಟ್ ನಿಮ್ಮನ್ನೇ ಕೆಲಸದಿಂದ ತೆಗೆದಾಕ್ಬೋದು, ಇಲ್ಲ ನೀವು ಡೇಟಾನ ಫರ್ಜ್ ಮಾಡಿಲ್ಲ ಇಲ್ಲ ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಆಫೀಸ್ ನ ಆಚೆ ಆಗ್ಬೋದು, ಇಲ್ಲ ನಿಮ್ಮನ್ನ ಡಿಸ್ಮಿಸ್ ಮಾಡ್ಬೋದು, ಬಟ್ ಸ್ಟಿಲ್ ಯು ಡೂ ವಾಟ್ ಈಸ್ ಯುವರ್ ಡ್ಯೂಟಿ, ದಟ್ ಈಸ್ ಯುವರ್ ಡಿಯಾಂಟಾಲಜಿ. ಅರ್ಥ ಆಯ್ತಾ? Okay, sir. Yes, sir. ಅರ್ಥ ಸೊ ಆಯ್ತು. ಇಲ್ಲಿ ಮಾರಲ್ ವ್ಯಾಲ್ಯೂಸ್ ಬರಲ್ವಾ ಸರ್? ಸರ್ ಇಲ್ಲಿ ಮಾರಲ್ ವ್ಯಾಲ್ಯೂಸ್ ಬರಲ್ವಾ ಸರ್? ಮಾರಲ್ ವ್ಯಾಲ್ಯೂಸ್ ಬರ್ತಾ ಇದಲ್ಲ, ಯುವರ್ ಮಾರಲ್ ವ್ಯಾಲ್ಯೂ ಈಸ್ ಯುವರ್ ಪ್ರೊಟೆಕ್ಟಿಂಗ್ ದ ಸೋರ್ಸ್ ಅಲ್ವಾ? ಸರ್ ಅವಾಗಲೇ ಅವ್ರು ಹೇಳಿದ್ರಲ್ಲ ಸರ್, ಒಂದು ಎಕ್ಸಾಂಪಲ್ ಲೈಕ್ ಫಾದರ್ ಇಸ್ ಪೊಲೀಸ್ ಮತ್ತೆ ಸನ್ ಕ್ರಿಮಿನಲ್ ಆಗಿದ್ರೆ ಮಾರಲಿ ನಮ್ಗೆ ಏನ್ ಹೇಳುತ್ತೆ, ವಾಟ್ ಐ ಬಿಲೀವ್ ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸನ್ ಅಂತ. ಇಲ್ಲ, ಬಟ್ what is your value? No, what is your value? See, first morally you have to protect your son, but what is your value? Your value is honesty or dishonesty? Honesty, sir. If your value is honesty, then your moral will be protecting the rule, arresting your son, not arresting your son, alva? Correct or not, ma'am? ಇಲ್ಲ ಸರ್, ಮಾರಲಿ ಐ ಥಿಂಕ್ ನಮ್ ಸಣ್ಣ ಪ್ರೊಟೆಕ್ಟ್ ಮಾಡ್ಬೇಕು ಅನ್ಕೊಂತೀನಿ, ಬಟ್ ವ್ಯಾಲ್ಯೂ ನೋಡೋಕೋದ್ರೆ ದಟ್ ಐ ಶುಡ್ ಬಿ ಆನೆಸ್ಟ್ ಅಂಡ್ ಡೂ ಮೈ ಡ್ಯೂಟೀಸ್. ಸೊ ಅದೇ ಡಿಯಾಂಟಾಲಜಿನ ಸರ್? No, that's what I'm telling. If your value is honesty, your morals will not be protecting your son, alva? Your moral will be protecting the government, alva? Your moral will be arresting him, alva? Okay. If your value system is favoritism, nepotism, protecting your family, ಆವಾಗ ತಾನೇ ನಿಮ್ಮ ಮಾರಲ್ ಬರೋದು, ವೇರ್ ಯು ವಿಲ್ ನಾಟ್ ಬಿ ಅರೆಸ್ಟಿಂಗ್ ಹಿಮ್ ಅಂತ. ಓಕೆ ಓಕೆ ಸರ್. See, I cannot have good value and behave badly, correct alva? If my value system is good, then only my morals will be good, then only my ethics will be good. I cannot preach something or I cannot do the other thing, alva? But you may say that, sir, but as a father avನಿಗೆ ಇರುತ್ತಲ್ವಾ sir? Yes, there will be conflict of values. See, when we say conflict of values ಅಂತ ಬಂದಾಗ, one side I am having rule of law, one side I am having honesty, one side I am having professional conduct,
At the same time, I am also having values called as love for the family, love for my son, protecting my family. Correct, alva? Now here Yes. comes my conflict of values. Which value is going to precede? My value to protect my family, my value to take care of my son, or my value to uphold the rule of law, or my professional code of conduct values. If my values ಈ ಕಡೆ ಟಿಲ್ಟ್ ಆದ್ರೆ ನಾನು ಅರೆಸ್ಟ್ ಮಾಡ್ತೀನಿ, ಆ ಕಡೆ ಟಿಲ್ಟ್ ಆದ್ರೆ ನಾನು ಅರೆಸ್ಟ್ ಮಾಡೋದಿಲ್ಲ. ಕರೆಕ್ಟ್ ಅಲ್ವಾ? Then it Correct can or be not? either of the things. So then, ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್ ಅಲ್ವಾ ಅವಾಗ. sure. Okay. ಕರೆಕ್ಟ್ ಆರ್ ನಾಟ್? ಸಿ ಆನ್ ಎನಿ ಗಿವನ್ ಡೇ ಯಾವುದೇ ಮನುಷ್ಯ ತಗೊಳ್ಳಿ, ಗುಡ್ ವ್ಯಾಲ್ಯೂಸ್ ಅಂಡ್ ಬ್ಯಾಡ್ ವ್ಯಾಲ್ಯೂಸ್. ಇವಾಗ ಆರ್ ಯು ಹ್ಯೂಮೇನ್ ಆರ್ ನಾಟ್ ಹ್ಯೂಮೇನ್? Yes. You are humane. You love all the human beings with respect or not? Yes. You have honesty or not? Yes. You have honesty. Sometimes you get angry or not? We'll get so. Do you hate at least someone in your life or not? Yes. You hate someone in your life at least. ಎಲ್ಲರಿಗೂ ಇದ್ದೇ ಇದೆಯಾ? ಕರೆಕ್ಟಾ? ಎಸ್ ಸರ್. Can you tell with complete honesty that I have never cheated in my life ಅಂತ ಹೇಳಕ್ ಆಗುತ್ತಾ ಯಾರನ್ನ? Oh, Or sir. I have never done any wrong ಅಂತ ಹೇಳಕ್ ಆಗುತ್ತಾ? I have never done any wrong ಅಂತ ಹೇಳಕ್ ಆಗುತ್ತಾ ಯಾರನ್ನ? ನೋ ಸರ್. No. Correct? So everybody is having that thing. On any given day, ಇದು ಜಾಸ್ತಿ ಆದ್ರೆ you are ethical. ಇದು ಜಾಸ್ತಿ ಆದ್ರೆ you are unethical. Are you getting it, sir? Yes, sir. ಸೊ ಇವಾಗ Yes. ಏನು ನೀವು ಕತೆ ಹೇಳಿದ್ರಲ್ಲ ಪೊಲೀಸ್ ಅಲ್ಲಿ ಅವನ್ಗೆ ರೂಲ್ ಆಫ್ ಲಾ ಇದೆ, ಹಾನೆಸ್ಟಿ ಇದೆ, ಇಂಟಿಗ್ರಿಟಿ ಇದೆ, ಅಂಡ್ ಪ್ರೊಫೆಷನಲ್ ಕಂಡಕ್ಟ್ ಇದೆ. He has to follow his professional value system. At the same time, love for the family, protect your kith and kin. Correct alla? Correct or not, sir? Affection Yes. to the family, affection to the family, and pressure from his wife or relatives, etc. to take care of his son, ಆರ್ ಏನೊಂದು ಪ್ರೆಷರ್ ಫ್ರಮ್ ಇದು ಅಂತ, ಆರ್ ಇವನ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಸೊಸೈಟಿ, ಅವ್ನ ಏನ್ ಮಾಡ್ತಾನೆ ಅದು ಇದೆ. ಸೊ ಇವಾಗ ಅಟ್ ದಿಸ್ ಮೂಮೆಂಟ್ ಇವಾಗ ಅವ್ನ್ಗೆ ರೂಲ್ ಆಫ್ ಲಾ, ಹಾನೆಸ್ಟಿ ನನಗೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಅವ್ನು ಅರೆಸ್ಟ್ ಮಾಡ್ತಾನೆ. ಇಲ್ಲ ನನ್ನ ಫ್ಯಾಮಿಲಿ ಸಿಸ್ಟಮ್ ಇಂಪಾರ್ಟೆಂಟ್ ಅಂದ್ರೆ ಅವ್ನು ಅರೆಸ್ಟ್ ಮಾಡೋದಿಲ್ಲ. ದಟ್ ಡಿಸೈಡ್ಸ್ ವೆದರ್ ಯು ಆರ್ ಎಥಿಕಲ್ ಆರ್ ಅನ್ಎಥಿಕಲ್. ದಟ್ ಈಸ್ ಯುವರ್ ಕೇಸ್ ಸ್ಟಡಿ. ಪಾರ್ಟ್ ಬಿ ಇಸ್ ಆಲ್ ಅಬೌಟ್ ಇದೆ ಅಲ್ವಾ? ನಿಮ್ಗೆ ಇದೇ ಒಂದು ಕತೆ ತರ ಕೊಡ್ತಾರ ಅವರು. ಯುವರ್ ಸನ್, ಯುವರ್ ರಿಲೇಟಿವ್ ಹಸ್ ಡನ್ ಸೋ ಅಂಡ್ ಸೋ, ಆರ್ ಎ ವೆರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಹಸ್ ಡನ್ ಸೋ ಅಂಡ್ ಸೋ. How do you react? So illi you have to make the story. There is a conflict between rule of law versus love for the family. There is a conflict between my integrity and professional conduct versus my affection towards my family. In this scenario, my options are A, B, C, D, E, F, G. I will not do A, I will not do B, I will do C ಅಂತ ನೀವು ಬರೀತೀರಾ. ಕರೆಕ್ಟಾ? Yes, sir. So Yes. that is your case study. Correct or not, sir? Yes, sir. ಎಸ್ ಸರ್. So every human being is having everything. How do you deal? Which one comes out on any given day? That decides whether you are a ethical person or not ethical person. Clear, sir? Yes, sir. Yes, sir. So 3 types to study ಅಂತ ನಾವು ನೋಡಿದೀವಿ. ಸರ್ ಒಂದ್ ನಿಮಿಷ ಸರ್. ಇವಾಗ ಸೆನ್ಸ್ ಆಫ್ ಡ್ಯೂಟಿ ರಿಗಾರ್ಡ್ಲೆಸ್ ಆಫ್ ಕಾನ್ಸಿಕ್ವೆನ್ಸಸ್ ಅಂತ ಬಂದಾಗ ಲೀಗಲ್ ಡ್ಯೂಟಿನ ಸರ್ ಅಥವಾ ಮೋರಲ್ ಡ್ಯೂಟಿನ? ಅಂದ್ರೆ ಇವಾಗ ಲೀಗಲಿ ಅಂದ್ರೆ ಏನೋ ಒಂದು ಡ್ಯೂಟಿ ಇದೆ ಅಂದ್ರೆ ಅದು ಲೀಗಲ್ ಆಗುತ್ತೆ. That's what I told. No. That's what I told. It's universal law ಅಂತ ನಾನು ಹೇಳಿದೆ ಅವಾಗ ನಿಮಗೆ. ನಾನು ಅಲ್ಲಿ ಬರ್ದಿಲ್ಲ, ಬಟ್ ನಾನು ಮಾತಾಡ್ಬೇಕಾದ್ರೆ ಹೇಳ್ದೆ ಇಟ್ ಶುಡ್ ಬಿಕಮ್ ದ ಯೂನಿವರ್ಸಲ್ ಲಾ ಅಂತ ಹೇಳ್ಬಿಟ್ಟು. ಅಂದ್ರೆ ವಾಟ್ ಎವ್ರಿಬಡಿ ಇಸ್ ಗೋಯಿಂಗ್ ಟು ಫಾಲೋ ಅಟ್ ದಟ್ ಗಿವನ್ ಟೈಮ್. ಮಾರಲ್ಸ್ ವೇರಿ ಆಗುತ್ತೆ. ಇಟ್ ಶುಡ್ ಬಿಕಮ್ ಯೂನಿವರ್ಸಲ್ ಲಾ ಅಂದ್ರೆ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ. ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ ದಟ್ ಸಿನೇರಿಯೋ. ಅರ್ಥ ಆಯ್ತಾ? ಹಾ, ಓಕೆ. ಅಂದ್ರೆ ಆ ಡ್ಯೂಟಿದು ಲಿಗಾಲಿಟಿ ನಮ್ಮ ಮೇಲೆ ಇರೋದಿಲ್ಲಲ್ಲ ಸರ್, ಅದ್ರ ಭಾರ ಇರೋದಿಲ್ಲಲ್ಲ ಡ್ಯೂಟಿ ಬೇಸ್ಡ್ ಅಂತ ಬಂದಾಗ? Duty based on no, that will not be on you. At the end of the day, you have to decide what you are going to do. Whether you are going to decide according to your morals or according to your duty, what is expected. According to, like, at the end of the day, ಕಾನ್ಸಿಕ್ವೆನ್ಸ್ ಅಂತ ತಗೊಂಡಾಗ ನಿಮ್ಗೆ ಇಂಡಿವಿಜುವಲ್ ಆಗಿ ಕಾನ್ಸಿಕ್ವೆನ್ಸಸ್ ಇರುತ್ತೆ, ಸೊಸೈಟಲ್ ಲೆವೆಲ್ ಇದ್ರೆ ನಿಮ್ಗೆ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಸೊ ಇವಾಗ ನೀವು ಆಸ್ ಎ ಯೂನಿವರ್ಸಲ್ ಎಲ್ಲಾರ್ಗು ನೀವು ಅದನ್ನ ಅಪ್ಲೈ ಮಾಡ್ಬೇಕಾದ್ರೆ ಯಾವ್ದು ಅಪ್ಲೈ ಮಾಡ್ತೀರಾ? ಕಳ್ಳ ಅವ್ನು ಯಾರೇ ಆಗಿದ್ರು ಅರೆಸ್ಟ್ ಮಾಡ್ಬೇಕು ಅನ್ನೋ ಲಾನ ಅಪ್ಲೈ ಮಾಡ್ತೀರಾ, ಇಲ್ಲ ಫಾದರ್ ಶುಡ್ ಪ್ರೊಟೆಕ್ಟ್ ದ ಸನ್ ಅನ್ನೋದನ್ನ ಅಪ್ಲೈ ಮಾಡ್ತೀರಾ? ವಾಟ್ ಈಸ್ ಕಳ್ಳನ ಹಿಡಿಬೇಕು. the thief should be arrested. Correct alla? That is the universal law. So based on that you have to act.
ಸೊ ವಾಟ್ ಎವರ್ ಯು ಡೂ ಅಟ್ ದಿಸ್ ಟೈಮ್ ದಟ್ ವಿಲ್ ಬಿ ರೆಪ್ಲಿಕೇಟೆಡ್ ಥ್ರೂ ಔಟ್ ದಿ ವರ್ಲ್ಡ್ ಅಂತ ನೀವು ಇಮ್ಯಾಜಿನ್ ಮಾಡಿದ್ರೆ ವಾಟ್ ಈಸ್ ದಟ್ ಯು ವಾಂಟ್ ಟು ಡೂ. ಎವ್ರಿ ಪೊಲೀಸ್ ಶುಡ್ ಪ್ರೊಟೆಕ್ಟ್ ದ ಸನ್ ಆರ್ ಎವ್ರಿ ಪೊಲೀಸ್ ಶುಡ್ ಅರೆಸ್ಟ್ ಹೂ ಎವರ್ ಇಟ್ ಇಸ್ irrespective of the relationship if is a thief. So what is that you want now? What is the universal law that you want? ಕಳ್ಳನ್ನ ಹಿಡಿಬೇಕು, ಅದೇ ಯೂನಿವರ್ಸಲ್ ಲಾ. That is the universal law. So that is your duty based thing. ಸರ್ ಇವಾಗ ಹಾಗಾದ್ರೆ ಅದೊಂದು ಡೆಸ್ಟಿಟ್ಯೂಟ್ ಲೇಡಿ ಒಂದು ಎಕ್ಸಾಂಪಲ್ ಇದೆ ಅಲ್ಲ ಸರ್, ಡೆಸ್ಟಿಟ್ಯೂಟ್ ಲೇಡಿ ಇರ್ತಾರೆ, ಆ ಟೈಮಲ್ಲಿ ನೀವು ಆಫೀಸರ್ ಆಗಿ ಅವ್ರಿಗೆ ಏನು ಡಾಕ್ಯುಮೆಂಟ್ ಇಲ್ಲದೆ ಹೆಲ್ಪ್ ಮಾಡ್ತೀರಾ ಇಲ್ವಾ ಅಂತ. ಸೊ ಏನು ಡಾಕ್ಯುಮೆಂಟ್ ಜೊತೆ ಹೆಲ್ಪ್ ಮಾಡೋದು ಡ್ಯೂಟಿ ಬೇಸ್ಡ್ ಆಗುತ್ತೆ. ಬಟ್ ನಾವು ಮೋರಲಿ ಅವರಿಗೆ ಹೆಲ್ಪ್ ಮಾಡ್ಲೇಬೇಕು, ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ. ಹೆಲ್ಪ್ ಮಾಡ್ತೀವಿ ಅಂದ್ರೆ ಅವಾಗ ಡಿಯಾನ್ಟಾಲಜಿ ಬರ್ತದೆ ಸರ್. No. See, ಇವಾಗ ಡ್ಯೂಟಿ ಬೇಸ್ ಅಂತ ಬಂದಾಗ your duty also says go beyond your call of duty. It is not the letter of the law, it is the spirit of the law ಅಂತ ನಿಮ್ಗೆ ಲಾನೇ ಹೇಳುತ್ತಲ್ವಾ. ಓಕೆ, ಅದೇ ಇವಾಗ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಒಬ್ರಿಗೆ ವಿತೌಟ್ ಡಾಕ್ಯುಮೆಂಟ್ಸ್ ಏನೋ ಒಂದು ಮಾಡ್ಕೊಡೋದು, ಅದು ಲೀಗಾಲಿಟಿಯಲ್ಲಿ ಚೇಂಜ್ ಆಗುತ್ತಲ್ಲ ಸರ್. ನಮ್ಮ ಡ್ಯೂಟಿಯನ್ನ ಬಿಯಾಂಡ್ ನಾವು ಕ್ರಾಸ್ ಮಾಡಿ ಹೋದಾಗ ಆಗ್ತದಲ್ಲ. No. That's what. See, ಇವಾಗ ಲೆಟರ್ ಏನ್ ಹೇಳುತ್ತೆ, ಲೆಟರ್ ಆಫ್ ದಿ ಲಾ ಇಸ್ ಸೇಯಿಂಗ್ ಇಫ್ ಯು ಡೋಂಟ್ ಹ್ಯಾವ್ ದ ಡಾಕ್ಯುಮೆಂಟ್ಸ್ ಡೋಂಟ್ ಗಿವ್ ದಟ್ ಲೇಡಿ ಅಂತ ಹೇಳುತ್ತೆ, ಕರೆಕ್ಟ್ ಅಲ್ವಾ. ಬಟ್ ಸ್ಪಿರಿಟ್ ಆಫ್ ದ ಲಾ ಸೇಸ್ ಹೂ ಎವರ್ ಇಸ್ 80 years old ಯು ಗಿವ್ ಇಟ್ ಅಂತ ಹೇಳುತ್ತೆ. ಸೊ ಇವಾಗ ನೀವೇನ್ ಮಾಡ್ತೀರಾ, ಅಕಾರ್ಡಿಂಗ್ ಟು ದ ಲಾ ಯು ಕ್ಯಾನಾಟ್ ಗಿವ್ ಇಟ್ ಟು ಹರ್. But according to the spirit, what you will do, you will ask your counterpart in the health department, give a certification saying that what may be the approximate age ಅಂತ ನೀವು ಕೇಳ್ತೀರಾ. ಅವಾಗ ಅವ್ನು ಕೊಡ್ತಾನೆ based on the bone density, based on the hair, based on skin structure, the approximate age may be visibly 85 years or 80 years ಅಂತ ಅವ್ನು ಕೊಡ್ತಾನೆ. So based on that certificate, you will issue your pension, social benefits, etc. Here you didn't follow the letter of the law, you followed the spirit of the law. So that is also duty based only, na? ಸರಿ ಸರ್. ಓಕೆ, ಓಕೆ. So and then if you again you go back to this story that I told here, universal law ಹೋದ್ರೆ, do you want a old lady to have the pension or not have the pension just because she is not having documents? Have the pension sir, document ಇಲ್ಲ Have the ಅಂದ್ರೆ. pension. So what is the universal law now? The universal law is whether documents are there or not. If there is a destitute woman who is beyond 80 years of age, if her benefits are to be provided, they have to be provided. So universal law ಬಂತ, ಮತ್ತೆ ವಾಪಸ್ ಅಲ್ಲಿಗೆ ಬಂತ ಅದು. ಹಾ, ಕರೆಕ್ಟ್ ಸರ್, ಅರ್ಥ ಆಯ್ತು ಈಗ. ಅರ್ಥ ಆಯ್ತಲ್ಲ? ಕ್ಲಿಯರ್ ಸರ್. ಸೊ ಡನ್ ಸರ್, ಆರ್ ವಿ ಕ್ಲಿಯರ್ ಅಪ್ ಟಿಲ್ ಹಿಯರ್? ಎಸ್ ಸರ್, ಕ್ಲಿಯರ್. So fine sir, ಹಾಗಾದ್ರೆ I'll stop at this stage. So tomorrow I'll continue with the importance of ethics ಅಂತ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅದಾದ ತಕ್ಷಣ I will go for determinants of ethics. Okay? ಓಕೆ ಸರ್. So just ಇಲ್ಲಿ ಬರ್ದಿರ್ತೀನಿ so that you will also have class 2 importance and the determinants of ethics. ನನ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವುದು ತಗೊಂತಾ ಇಲ್ಲ, ಫಾರ್ ದ ವೆರಿ ರೀಸನ್ ದಟ್ ಜಸ್ಟ್ ಒಂಚೂರು ನಿಮ್ಗೆ ಕ್ಲಾರಿಟಿ ಬರಲಿ ಅಂತ ಐ ಆಮ್ ನಾಟ್ ಟೇಕಿಂಗ್ ಎನಿ ಆಫ್ ದಿ ಪ್ರಿವೈಕ್ಯೂಸ್ ಎಕ್ಸೆಟ್ರಾ. ಸೊ ಜಸ್ಟ್ ಟು ಸಮ್ಮರೈಸ್ ಬಿಫೋರ್ ವಿ ಎಂಡ್, ಸೊ ದಿಸ್ ಇಸ್ ಹೌ ಇಟ್ ವಿಲ್ ಬಿ 40 odd classes. So again first class ಇವತ್ತು ಮುಗಿಬೇಕಾಗಿತ್ತು, ಮುಗಿದಿಲ್ಲ. again as I told 40 ಅಂತ ಬರ್ದಿದ್ದೀನಿ, ಟಾಪಿಕ್ಸ್ ಇಸ್ 40, it will stretch to 50 or 60 classes. We'll take every topic one class ತರ ತಗೊಂತಾ ಹೋಗ್ತೀನಿ. We'll finish off maybe from third class or fourth class onwards. I'll be showing you the PYQs also. ಯಾವ ತರ PYQs ಬಂದಿದೆ ಅದೆಲ್ಲ ನಾವು ನೋಡ್ತೋಗೋಣ, both from UPSC and KPSC. So today our topic was ethics, determinants and consequences. So we have seen that ethics ಅಂದ್ರೆ ಏನು, after that ಅದರ ಡೆಫಿನೇಷನ್ ಏನು, then ethics ಗೂ morals ಗೂ values ಗೂ ಏನು ಡಿಫರೆನ್ಸ್, how value lead to morals, how values and morals combinedly lead to what is ethics ಅಂತ ಹೇಳ್ಬಿಟ್ಟು ನಾವಲ್ಲಿ ನೋಡಿದೀವಿ. Then we also went on to see what is the nature of ethics, that it is a normative science and it defines or it differentiates between human action and acts of human, and it should be voluntary ಅಂತ ಹೇಳಿದ್ವಿ. Ethics is not morality, ethics is not religion, and ethics is not law ಅಂತ ಹೇಳಿ we saw this quadrant where it may be ethical and illegal, legal and ethical, unethical and illegal. So ಇತರ different things we have seen there. And then finally we saw how we can approach ethics ಅಂತ ನಾವು ನೋಡಿದಾಗ, virtue ethics ಅಂತಂದ್ರೆ if you are good, your habits are good, then obviously your actions will be good. So basically he wants everybody to have good virtues and not vices. ಅಂದ್ರೆ ನಾನು ಏನಿಲ್ಲ ಅವಾಗೆ ಬರ್ದೆ ಅಲ್ಲ, ಈ ಹ್ಯೂಮನ್ ಲವ್, ಹಾನೆಸ್ಟಿ, ಇಂಟಿಗ್ರಿಟಿ ಇದು ಜಾಸ್ತಿ ಆಗ್ಬೇಕು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಇದು ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಯು ವಿಲ್ ಬಿ ಗೋಯಿಂಗ್ ಗುಡ್ ಥಿಂಗ್ಸ್ ಅಂತ ವರ್ಚು ಎಥಿಕ್ಸ್ ಹೇಳ್ತಾರೆ. whereas consequentialism ಅಂತಂದ್ರೆ ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಫ್ ಗ್ರೇಟೆಸ್ಟ್ ನಂಬರ್. So if your outcome is greatest happiness of greatest number, then you can do whatever you want to do. So that is your utilitarianism.
And lastly, we have what is called as deontology, which is basically duty based. Sense of duty regardless of consequences. You do it, your duty should be in such a way that it should become what is called as universal law. That is what it says there. So this is the introduction to ethics. So in tomorrow's class, we will see what is importance of ethics and determinants of ethics. ನಿಮ್ಮ ಒಂದು ಫ್ಯಾಮಿಲಿ ಇರ್ಬೋದು, ಸೊಸೈಟಿ ಇರ್ಬೋದು, ನಿಮ್ಮ ಒಂದು ಪಿಯರ್ ಗ್ರೂಪ್ ಇರ್ಬೋದು, ನಿಮ್ಮ ಒಂದು ಆಫೀಸ್ ಇರ್ಬೋದು, ನಿಮ್ಮ ಆರ್ಗನೈಸೇಷನಲ್ ವ್ಯಾಲ್ಯೂಸ್ ಇರ್ಬೋದು, ಅದು ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. And then consequences of ethics. ಅದು ಚಾಪ್ಟರ್ ಈಸ್ ಡಿಟರ್ಮಿನೆಂಟ್ಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಅಂತ ಇರೋದಲ್ಲಿ. ಸೊ ಎಥಿಕ್ಸ್ ಕಾನ್ಸಿಕ್ವೆನ್ಸಸ್ ಏನು, ವೆದರ್ ಸಮಥಿಂಗ್ ದಟ್ ಯು ಡೂ ಗುಡ್ ಏನಾಗುತ್ತೆ, ಬ್ಯಾಡ್ ಏನಾಗುತ್ತೆ. ಸೊ ಆ ಕಾನ್ಸಿಕ್ವೆನ್ಸಸ್ ಪಾಸಿಟಿವ್ ಅಂಡ್ ಈವನ್ ನೆಗೆಟಿವ್, ದಟ್ ವಿಲ್ ಬಿ ಸೀಯಿಂಗ್ ಇಟ್ ಟುಮಾರೋ. ಕ್ಲಿಯರ್ ಸರ್? Yes, sir. Yes, sir. ಸೊ Yes, sir. now you have to suggest me, sir, how was the first class? ಗುಡ್ ಇಲ್ಲ ಇನ್ನೇನ ವ್ಯಾಲ್ಯೂ ಅಡಿಷನ್ ಮಾಡ್ಬೇಕಾ, ಆರ್ ವಾಟ್ ಎನಿ ಚೇಂಜಸ್, ಹ್ಯಾಂಡ್ ರೈಟಿಂಗ್ ಅಂಡ್ ನೋಟ್ಸ್ ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ದಿಸ್ ವಿಲ್ ಬಿ ಶೇರ್ಡ್ ಆಸ್ ಎ PDF. ನೀವೇನು ಬರ್ಕೊಳ್ಳೋದೇನು ಬೇಕಾಗಿಲ್ಲ, ಜಸ್ಟ್ ಕೀಪ್ ದಿಸ್ PDF. ನೆಕ್ಸ್ಟ್ ಟೈಮ್ ವೆನ್ ಯು ಆರ್ ಲಿಸ್ನಿಂಗ್ ಟು ದ ಕ್ಲಾಸ್ ಅಲ್ಲ, ಟೇಕ್ ದಿಸ್ ಪ್ರಿಂಟ್ ಔಟ್. ಮೆನಿ ಟೈಮ್ಸ್ ನಾನು ಎಕ್ಸಾಂಪಲ್ಸ್ ಬರ್ದಿರೋದಿಲ್ಲ, ಸೊ ಯು ಕ್ಯಾನ್ ರೈಟ್ ಡೌನ್ ದೋಸ್ ಎಕ್ಸಾಂಪಲ್ಸ್. ನಾನು ಬರ್ದಿರ್ತೀನಿ, ಯೂಶುವಲಿ ಯಾವ್ಯಾವ ಎಕ್ಸಾಂಪಲ್ಸ್ ಹೇಳಿಲ್ಲ ಬರ್ದಿರ್ತೀನಿ. But if you still want to write down any examples that I have missed out, etc., you can write down. So class ಅಂತ ನೀವು separate ಆಗಿ ಮತ್ತೆ notes ಬರೆಯೋದು ಬೇಕಾಗಿಲ್ಲ. 1.5 hour you sit, listen, everything will be written here. So now if you have want anything to add, ಇನ್ನೇನ add on ಮಾಡ್ಬೇಕಾ ಇಲ್ಲ ಇನ್ನೇನ ಮಾಡ್ಬೇಕಾ, you have to say no. ಇಲ್ಲ ಏನು ಇಲ್ಲ ಸರ್, it is good, we'll continue the same way, we'll continue the same. ಇಲ್ಲ too fast ಆಯ್ತಾ, ಇಲ್ಲ too slow ಆಯ್ತಾ, whatever it may be, now you have to give the feedback. Hello, It's good, sir. it's good. So speed ಸಾಕಾ, ಇಷ್ಟೇ ಸಾಕಾ? Yes, sir. ಸಾಕು ಸರ್. ಸಾಕು. ಅಂಡ್ ದೆನ್ ಮೈ ರೈಟಿಂಗ್, ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ತಿದೆಯಲ್ಲ ಇದು? Yes, sir. ಲೈಕ್ ಯೂಶಲಿ ತುಂಬಾ ಕ್ಲಮ್ಸ್ ಇದ್ರೆ ನಾನೇ ಎರೇಸ್ ಮಾಡಿ ಮತ್ತೆ ಬರೆದಿರ್ತೀನಿ, ಬಟ್ ಸ್ಟಿಲ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಪ್ರಿಂಟ್ ಔಟ್ ತಗೊಂಡ್ರೆ ಯು ಏಬಲ್ ಟು ರೀಡ್ ಇಟ್ ಬೆಟರ್. ಡನ್. ಎನಿಥಿಂಗ್ ಎಲ್ಸ್, ಇನ್ನೇನ ಇದೆಯಪ್ಪ? ಸರ್ ಇವಾಗ ನೋಟ್ಸ್ ಇದೆ ಅಲ್ಲ ಸರ್, ನಾವ್ ಇದನ್ನ ನೋಡಿ ರೆಫರ್ ಮಾಡೋತ್ತಿಗೆ ಇವಾಗ ನೀವು ಫ್ರೆಶ್ ಆಗಿ ಹೇಳಿದೀರಾ, ಒಂದ್ ವೀಕ್ ತನಕ ಏನೇನ್ ಬರ್ತಿದ್ದೀರಾ ಕರೆಕ್ಟ್ ನಮಗ್ ಐಡಿಯಾ ಸಿಗುತ್ತೆ. ಒಂದ್ 4 months ಬಿಟ್ಟು ಓದೋತಿಗೆ somewhat ಇದ್ರಲ್ಲಿ ಓದ್ಲಿಕ್ಕೆ ಕಷ್ಟ ಆಗ್ಬೋದು ಅನ್ಸುತ್ತೆ. ಸೊ ನಾವ್ ಇದನ್ನ ಸಪರೇಟ್ ಬುಕ್ ನೋಡಿ ನೀವು ಟೀಚ್ ಮಾಡಿದ್ದಿನ ರೆಫರ್ ಮಾಡ್ಕೋಬೇಕಾ ಸರ್, ಅಥವಾ ಇನ್ಸ್ಟಿಟ್ಯೂಟ್ ಕಡೆಯಿಂದ ಯಾವ್ದಾದ್ರು PDFs ಇಲ್ಲ, ವಿ ಆರ್ ಪ್ಲಾನಿಂಗ್ ದಟ್ ಮ್ಯಾಮ್. ಮೋಸ್ಟ್ಲಿ ಐ ಮೈಟ್ ಗಿವ್ ಎ ಬುಕ್ಲೆಟ್. ಏನು ನಿಮ್ಗೆ ಇಲ್ಲಿ ಏನು ಇದೆಲ್ಲ ನಾನು ಬರಿತಾ ಇದೀನಲ್ಲ, ದಿಸ್ ಮೈಟ್ ಬಿ ಮೇಡ್ ಇಂಟು ಎ ನೋಟ್ಸ್ ಅಂಡ್ ವಿಲ್ ಟ್ರೈ ಟು ಲೈಕ್ ಗಿವ್ ದಟ್ ಆಸ್ ಎ ನೋಟ್ಸ್ ಸಪರೇಟ್ ಆಗಿ. ವಿ ಆರ್ ಪ್ಲಾನಿಂಗ್ ದಟ್, ಬಟ್ ಐ ವಿಲ್ ಅಪ್ಡೇಟ್ ಯು ಆನ್ ದಟ್ ಒನ್. ಹಾ, ಅಂದ್ರೆ ಇವಾಗ ಓಕೆ ಸರ್, ಅದನ್ನ ಅಪ್ಡೇಟ್ ಆಗ್ಬೇಕಲ್ಲ ಸರ್, ಅಲ್ಲಿ ತನಕ ನಾವಂದ್ರೆ ಇವಾಗ ಕ್ಲಾಸ್ ಹೋಗ್ತಾ No need to ಇರುತ್ತೆ. worry. ಇಲ್ಲ, you will be provided with recorded classes ಅಲ್ವಾ? ಎವ್ರಿ ಡೇ ನಿಮ್ಗೆ ಏನಿರುತ್ತೆ, ನಾಳೆ ಬೆಳಿಗ್ಗೆ ನಿಮ್ಗೆ recorded classes ಸಿಗ್ಬಿಡುತ್ತೆ. You'll be provided with recorded class. You just listen to the class once again tomorrow afternoon, read these notes and come back to the class. By the time we finish off, this is more than sufficient, because ಅಲ್ಲಿ ಏನು sentences ಅಲ್ಲಿ ನಾವೇನು printed ಕೊಡ್ತೀವಿ, the same thing will be written here. If possible, what I will have a word with sir, and maybe instead of going for a complete book ಅಂತ single book ಹೋಗೋಬಹುದು, for online students ಏನನ್ನ maybe like we'll break that entire chapters into section wise. 3 ಸೆಕ್ಷನ್ ತರನೋ ಇಲ್ಲ 4 ಸೆಕ್ಷನ್ ತರನೋ ಮಾಡಿ, ವಿಲ್ ಟ್ರೈ ಟು ಗೆಟ್ ದ ನೋಟ್ಸ್ ಟು ಯು ಅಟ್ ದ ಅರ್ಲಿಯೆಸ್ಟ್. ಅದನ್ನ ಬೇಕಾದ್ರೆ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಸರ್ ಹತ್ರ ಮಾತಾಡಿ ಬೇಕಾದ್ರೆ ಸೆಕ್ಷನ್ ವೈಸ್ ಸೆಕ್ಷನ್ 1 ಸೆಕ್ಷನ್ 2 ಅಂತ ಬೇರೆ ಬೇರೆ ನೋಟ್ಸ್ ಕೊಡೋದಾ, ಇಲ್ಲ ವೀಕ್ಲಿ 3 days 4 days ನಿಮ್ಗೆ ಏನ್ ಕ್ಲಾಸ್ ಇರುತ್ತೆ, ವಿತಿನ್ 2 weeks ನಮ್ದು ಫಸ್ಟ್ ಸೆಕ್ಷನ್ ಫುಲ್ ರೆಡಿ ಆಗೋದ್ರೆ ನೋಟ್ಸ್ ಫಸ್ಟ್ ಸೆಕ್ಷನ್ ಮಾತ್ರ ಕೊಟ್ಬಿಟ್ಟು, ಮೇಬಿ ಫ್ರಮ್ ಸೆಕೆಂಡ್ ಅಂಡ್ ಥರ್ಡ್ ಸೆಕ್ಷನ್ ಬೈ ದ ಟೈಮ್ ವಿ ಕಮ್ ದೇರ್ ನೋಟ್ಸ್ ವಿಲ್ ಬಿ ರೆಡಿಲಿ ಅವೈಲಬಲ್ ಟು ಯು. ಅದು ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ, ನಾನು ಸರ್ ಹತ್ರ ಮಾತಾಡ್ತೀನಿ ಅದ್ರ ಬಗ್ಗೆ. ಸರ್ ಹಂಗ್ ನೋಟ್ಸ್ ಕೊಟ್ರೆ ಹೆಲ್ಪ್ ಆಗುತ್ತೆ ಸರ್, ಯಾಕಂದ್ರೆ ಸೆಕೆಂಡ್ ಟೈಮ್ ಕ್ಲಾಸ್ ವಾಚ್ ಮಾಡ್ಲಿಕ್ಕೆ ಅಂದ್ರೆ ವರ್ಕಿಂಗ್ ಇದ್ದೀವಿ ಸರ್, ಫುಲ್ ಡೇ ಹೋಗುತ್ತೆ. ಯಾ ಮ್ಯಾಮ್, ದಟ್ಸ್ ವಾಟ್. ಇಲ್ಲ ನಾನು ದಟ್ಸ್ ವಾಟ್ ಐ ಹ್ಯಾವ್ ಎ ವರ್ಡ್ ವಿತ್ ಸರ್. ಸೊ ನಾನು ಸರ್ ಹತ್ರ ಮಾತನಾಡಿ, ಇಫ್ ಪಾಸಿಬಲ್ ನಾನು ಅದನ್ನ ಫಾಸ್ಟ್ ಟ್ರ್ಯಾಕ್ ಮಾಡಿಸಿ ಐ ವಿಲ್ ಗೆಟ್ ದ ನೋಟ್ಸ್ ಅವೈಲಬಲ್ ಟು ಯು. ನಾನು ಸರ್ ಹತ್ರ ಮಾತನಾಡ್ತೀನಿ ಅದ್ರ ಬಗ್ಗೆ, ಬಿಕಾಸ್ ಐ ಆಮ್ ನಾಟ್ ಶೂರ್ ಅದು ಎಲ್ಲಿ ಬಂದಿದೆ, ಅದು ಪ್ರಿಂಟಿಂಗ್ ಅಂಡ್ ಆಲ್ ಐ ಡೋಂಟ್ ನೋ. ಐ ವಿಲ್ ಹ್ಯಾವ್ ಎ ವರ್ಡ್ ವಿತ್ ಸರ್, ವಿಲ್ ಅಪ್ಡೇಟ್ ಟು ಯು. ನಾನು ನಿಮಗೆ ಅಪ್ಡೇಟ್ ಮಾಡಿಸ್ಕೊಡ್ತೀನಿ. ಅಲ್ಲಿ ತನಕ ನಾವ್ ಇವಾಗ ನೀವೇನ್ ಇವಾಗ ಮಾಡ್ತೇವೆ, ನಾವ್ ಇವಾಗ ರನ್ನಿಂಗ್ ನೋಟ್ಸ್ ಕೂಡ ಬರ್ಕೊಂಡ್ವಿ ಸರ್, ನೀವು ಹೇಳೋತಿಗೆಲ್ಲ ಬರೀತಾ ಇದ್ದೀವಿ. If you are making the notes, good enough. If not, this will be shared to you immediately after the class. You can refer this one only. After that, maybe give me some time. I'll have a word with sir. ನಿಮಗೆ ನೋಟ್ಸ್ ಎಷ್ಟು ಬೇಗ ಅವೈಲೇಬಲ್ ಮಾಡಕ್ಕಾಗುತ್ತೆ ಅಷ್ಟು ಬೇಗ ನಾನು ಅವೈಲೇಬಲ್ ಮಾಡಿಸ್ತೀನಿ. ಸರಿ, ಓಕೆ ಸರ್, ಓಕೆ, ಥ್ಯಾಂಕ್ ಯು. ಫೈನ್ ಸರ್. ಎನಿಥಿಂಗ್ ಎಲ್ಸ್, ಇನ್ನೇನ ಇದೆಯಪ್ಪ? ಅಷ್ಟೇನಾ ಸರ್? ಅದು ನೋಟ್ಸ್ ಅಲ್ಲಿ PYQ ಇಂಟಿಗ್ರೇಟೆಡ್ ಆಗಿರೋ ತರ ಕೊಡಿ ಸರ್. ನೋಟ್ಸ್ ವಿಲ್ ಆಲ್ವೇಸ್ ಬಿ PYQ ಸರ್. ವಿತ್ ಇನ್ಸ್ಪೈರ್ ನೀವು ಯಾವುದೇ ನೋಟ್ಸ್ ನೋಡಿದ್ರು ಇಟ್ ಆಲ್ ಬಿ PYQ ಇಂಟಿಗ್ರೇಟೆಡ್ ಓನ್ಲಿ. ಅಲ್ಲಿ ಏನು ಬರುತ್ತೆ ಅಲ್ಲಿ ನಿಮ್ಗೆ ಆ ಚಾಪ್ಟರ್ ಅಲ್ಲೇ ಕೊಟ್ಬಿಟ್ಟಿರ್ತೀವಿ ಅದನ್ನ. ಇಟ್ಸ್ ನಾಟ್ ದಟ್ ಅದು ಸಪರೇಟ್ ಆಗಿ ಅಂತೇನಿಲ್ಲ.
ಲೈಕ್ Okay, ಅಲ್ಲಿ sir. ಏನು ನಿಮ್ಗೆ ಹಾಕ್ತಿವಲ್ಲ ಅದೆಲ್ಲ ಅಲ್ಲೇ ಬಂದ್ಬಿಡುತ್ತೆ. ಮೇ ಬಿ ಅರ್ಲಿಯರ್ ಕ್ಲಾಸಸ್ ಕೂಡ ನಾನು ತೋರಿಸಿದ್ದೆ. ಮೇ ಬಿ ನಿಮ್ಗೆ ಜಸ್ಟ್ ಗಿವ್ ಮಿ 1 ಸೆಕೆಂಡ್. ಓಕೆ, ಇಲ್ಲಿದೆ. ಜಸ್ಟ್ 1 ಸೆಕೆಂಡ್ ಸರ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಕಾಣಿಸ್ತಿದ್ಯಾ? Yes, sir. Yes, sir. ಸೊ ಈ ತರ ವಿ ಹ್ಯಾವ್ ಆಲ್ರೆಡಿ ಸೆಗ್ರಿಗೇಟೆಡ್. ಇದು ದಿಸ್ ಇಸ್ KPSC. ಯು ಕ್ಯಾನ್ ಸಿ ಹಿಯರ್. This is KPSC segregated. In the same way, we have our UPSC topics also segregated. Like entire 14, 15, 21 and 25. 21 ಅಲ್ಲಿ ಯಾವುದು ಬಂದಿಲ್ಲ. So ಈ ತರ ಎಲ್ಲೆಲ್ಲಿ ಬಂದಿದೆ, we have already segregated ಎಲ್ಲ questions ಈ ತರ. Like which same question number also. ಆ ಪೇಪರ್ ಅಲ್ಲಿ ಯಾವ question number. Like it's not 1, 2, 3, 4. ಆ ಪೇಪರ್ ಅಲ್ಲಿ this was the 4th, 8th question ಅಂತ ಆ ತರ. So the entire section is segregated like this. ಇದು section 2 integrity ಏನಿದೆ, integrity questions. So everywhere we have already, as I told, the work is in progress. So if you see there first topic already 2025 add ಮಾಡ್ಕೊಂಡಿದೀವಿ, ಇದನ್ನ add ಮಾಡ್ಕೊಂಡಿಲ್ಲ. So it's a process, ಅದು ನಡೀತಾ ಇದೆ. We'll get into you, no issues there. So once Okay, it is sir. done ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಏನು ಇವಾಗ ನೋಟ್ಸ್ ಕೊಡ್ತಾ ಹೋಗ್ತೀವಿ. ಆ ನೋಟ್ಸ್ ಅಲ್ಲಿ ದಿಸ್ ಎಂಟೈರ್ UPSC and even KPSC questions will be integrated. ಅದೊಂದು ಸಪರೇಟ್ ಸ್ಟಾರ್ಟಿಂಗ್ ಅದನ್ನೇ ಒಂದು ಹೆಡಿಂಗ್ ತರ ಕೊಟ್ಬಿಟ್ಟು PYQs from this topic ಅಂತ ಹೇಳಿ ಟಾಪಿಕ್ ವೈಸ್ ವಿಲ್ ಪ್ರೊವೈಡ್ ಯು ದಟ್ ಹೆಡಿಂಗ್ಸ್. ಅದರಲ್ಲಿ ಏನು ಟೆನ್ಷನ್ ಇಲ್ಲ. ಎವ್ರಿಥಿಂಗ್ ವಿಲ್ ಬಿ ಪ್ರೊವೈಡೆಡ್ ಟು ಯು. Okay, sir. Because I have to discuss the same questions will be discussed in the class also alwa. I have to discuss alwa, question ನೀವು ಆನ್ಸರ್ ಮಾಡಕ್ ಆಗ್ಬೇಕಲ್ವಾ? Yes. What is the point of me teaching? Correct or not, sir? Yes, sir. So see, ಇವಾಗ ನಾನು ಹೇಳಿದ ಕ್ಲಾಸ್ ಟಾಪಿಕ್ ಸಿ ಎಕ್ಸ್ಪ್ಲೈನ್ ದ ಡಿಟರ್ಮಿನೆಂಟ್ಸ್ ಅಂಡ್ ದ ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್ ವಿತ್ ಎಕ್ಸಾಂಪಲ್ಸ್. ಸೊ ಟುಮಾರೋ ಪಾಸಿಟಿವ್ ಕಾನ್ಸಿಕ್ವೆನ್ಸ್, ನೆಗೆಟಿವ್ ಕಾನ್ಸಿಕ್ವೆನ್ಸ್, ಡಿಟರ್ಮಿನೆಂಟ್ಸ್ ಎಲ್ಲದನ್ನು ವಿಲ್ ಬಿ ಡಿಸ್ಕಸಿಂಗ್. ಸೊ ಇಮಿಡಿಯೇಟ್ಲಿ ನಾನು ನಿಮಗೆ ಕ್ವಶನ್ ತೋರಿಸಿದ್ರೆ ವಿಲ್ ಯು ಬಿ ಏಬಲ್ ಟು ಆನ್ಸರ್ ಆರ್ ನಾಟ್ ಆನ್ಸರ್? Able to answer, sir. ವಿಲ್ ಬಿ ಏಬಲ್ ಟು ಆನ್ಸರ್. ಸೊ ಆ ತರ ಸಿ ಪ್ರತಿಯೊಂದು ಟಾಪಿಕ್ ನೋಡಿ ಹೋಗಿದೆ. ದಿಸ್ ಇಸ್ ದ ಟಾಪಿಕ್ ಹಿಯರ್, ಎಥಿಕ್ಸ್ ಇನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಶನ್ಶಿಪ್. ಅದು ನಮ್ಮ ಒಂದು ಸಿಲೆಬಸ್ ಕಾಪಿ ನಾನು ಸ್ಪ್ಲಿಟ್ ಮಾಡಿದ್ದೀನಿ, ಅದೇ ಒಂದು ಟಾಪಿಕ್ ಮಾಡಿದ್ದೀನಿ. ಸೊ ಅದೇ ಕ್ವಶನ್ ಇಲ್ಲಿ ಬಂದಿದೆ, ಎಕ್ಸ್ಪ್ಲೈನ್ ದ ಎಸೆನ್ಸ್ ಆಫ್ ಎಥಿಕ್ಸ್ ಇನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಶನ್ಶಿಪ್. ಸೊ ಈ ತರ ಎವ್ರಿಥಿಂಗ್, ಎವ್ರಿ ಲೈನ್, ಎವ್ರಿ ವ್ಯಾಲ್ಯೂ, ವಾಟ್ ಎವರ್ ಇಟ್ ಇಸ್ ಪ್ರೆಸೆಂಟ್ ದೇರ್, ಈ ತರ ನಾವು ನೀಟಾಗಿ ಓದ್ತಾ ಹೋದ್ರೆ ವಾಟ್ ಎವರ್ ಕ್ವಶನ್ ದಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು, ಯು ವಿಲ್ ಬಿ ಏಬಲ್ ಟು ಆನ್ಸರ್ ಇಟ್ ಬೆಟರ್. ಕರೆಕ್ಟ್ ಅಲ್ವಾ? Yes, sir. So that is the thing, sir. That is our approach to ethics, ಅಷ್ಟೇ. So we'll share it, no problem. PYQs will be integrated and they will be shared in the classroom. I mean, they will be discussed in the classroom and they will be added to the notes also. Okay, sir. Done? So Done, sir. fine. So fine, sir. With that, I will end my class here. So tomorrow we will be continuing in the class 6:05, 6:10 our range. We will start the class. Fine. Yes, sir. Thank you, sir. Thank you. sir. Thank you. Thank you, sir. Thank you. Thank you, Thank sir. you. Thank you, Thank you. sir. Thank you. Thank you, See you also. Thank you. Thank you.